ಮನುಷ್ಯತ್ವ ಇಲ್ಲವ ಪಶುಗಳೇ? ನಿಜ, ವಯಸ್ಸಿನಲ್ಲಿ ದೊಡ್ಡವನು ಅಂತ ಬೆಲೆ ಕೊಡ್ತಾ ಇದ್ದೀನಿ. ಸುಮ್ಮನೆ ಹೋದರೆ ಸರಿ, ಇಲ್ಲವಾದರೆ ನಿಮ್ಮಿಬ್ಬರ ರುಂಡವನ್ನು ಈ ನನ್ನ ಕಟಕದಿಂದ ಬೇರ್ಪಡಿಸಬೇಕಾಗಿದೆ. ಬಿಟ್ಟು ಬಿಡುವವರು ಈ ಕಾರ್ಯವನ್ನು ನಾನು ಸಾಧಿಸಿ ತೋರಿಸಬೇಕು. ಈ ಕಲಿಯುಗದ ಅದು ಎಂದಿಗೂ ಸಾಧ್ಯವಿಲ್ಲ. ನಮ್ಮ ಕಾರ್ಯ ಶುರು ಮಾಡೋಣ. ಜಾನಕಿ, ಹೋಗು ಜಾನಕಿ, ಹೋಗು. ಮುಂದೊಂದು ದಿನ ನಿನ್ನನ್ನು ಪ್ರಾಣಹರಣ ಮಾಡದೆ ಬಿಡಲಾರನು. ಈ ಕಲಿಯುಗದಲ್ಲಿ ಚಕ್ರವನ್ನು ಬೆಳೆಸುವ ಈ ಚಕ್ರವರ್ತಿ ತಾಯಿ, ನೀನು ಸುಮ್ಮನೆ ನಿಂತಿದ್ದರೆ ಅವರ ಪ್ರಾಣ ಪಕ್ಷಿ ಪರಮಾತ್ಮನ ಪಾದ ಸೇರುತ್ತಿತ್ತು. ನಿಂಗಜ್ಜ, ಹೋಗ್ಲಿ ಬಿಡು, ಇದು ಕಾದಾಡುವ ಸಮಯವಲ್ಲ. ನೋಡು, ಮೊದಲು ಕೆರೆ ಕಟ್ಟುವ ಪೂಜೆ ಮಾಡೋಣ. ನಾಳೆ ನಿಮ್ಮ ದನಿ ಜೈಲಿನಿಂದ ಬಿಡುಗಡೆಗೆ ಬರ್ತಾನೆ, ಅವ್ರನ್ನ ಕರೆದುಕೊಂಡು ಬರೋಣ. ನಡಿ ನಿಂಗಜ್ಜ, ಹೋಗೋಣ. ಆಗಲಿ ತಾಯಿ, ಬನ್ನಿ ಹೋಗೋಣ. ನೋಡಿದೀಯಾ ತಾಯಿ ರೇಣುಕಾ ಮಾತೆ? ದೇವರು ದೊಡ್ಡವನು, ನಂಬಿದವರನ್ನು ಎಂದಿಗೂ ಕೈ ಬಿಡಲಾರದವನು. ಆದರೆ ಈ ಕಲಿಯುಗದಲ್ಲಿ ಹಣದ ಆಸೆಗಾಗಿ, ರಾಜಕೀಯ ಕುರ್ಚಿ ಆಸೆಗಾಗಿ ಮತ್ತೊಬ್ಬರನ್ನು ಬಲಿ ಕೊಡುವ ಕೆಟ್ಟ ರಾಜಕಾರಣಿಗಳಿದ್ದಾರೆ ಈ ಕಲಿಯುಗದಲ್ಲಿ. ಲೇ ಚಕ್ರವರ್ತಿ, ನಿನಗಿನ್ನ ಉಳಿಗಲ್ಲವಿಲ್ಲ ಕಣ. ಇದು ಸಿಡಿದಂತ ರೈತ ಕಣ. ಒಂದು ಸಾರಿ ಹಾಲು ಪಡಿಸಿದರೆ ಮುಗಿಯುತ್ತ ಮಗನೇ ಈ ನಿನ್ನ ಭೂಮಿಯ ಋಣ. ಈ ಹಣಗದಿಯಲ್ಲಿ ಕೆರೆಯನ್ನು ಕಟ್ಟಿಸಿಯೇ ತರುತ್ತಾನೆ. ಅದನ್ನು ಮಾಡುವೆಯೋ ಮಾಡು, ನಾನು ನೋಡಿಯೇ ಬಿಡುತ್ತೇನೆ. ಅಯ್ಯೋ, ನನ್ನನ್ನು ಯಾರಾದ್ರೂ ಕಾಪಾಡಿ ಸ್ವಾಮಿ, ಯಾರಾದ್ರೂ ಕಾಪಾಡಿ. ಯಾರಮ್ಮ ನೀನು? ಹೀಗೆ ಕೆಬೆಯಿಂದ ಓಡಿ ಬರುತ್ತಿರುವೆ? ನನ್ನನ್ನು ಯಾರೋ ಬೆನ್ನಟ್ಟಿಸಿಕೊಂಡು ಬರ್ತಿದ್ದಾರೆ, ದಯವಿಟ್ಟು ನನ್ನನ್ನು ಕಾಪಾಡಿ. ಸಮಾಧಾನ ಮಾಡಿಕೊಳ್ಳಮ್ಮ, ಅಲ್ಲಿ ಯಾರೂ ಇಲ್ಲವಲ್ಲ. ಅಲ್ಲಿ ನೋಡಿ ಸ್ವಾಮಿ, ಆ ನರ ರಾಕ್ಷಸರು ನನ್ನನ್ನು ಬೆನ್ನಟ್ಟಿಸಿಕೊಂಡು ಬರ್ತಿದ್ದಾರೆ. ನನ್ನ ಕಣ್ಣುಗಳು ಉರಿಯುತ್ತಿವೆ. ಅಯ್ಯೋ, ನನ್ನ ಕಣ್ಣುಗಳು ಉರಿಯುತ್ತಿವೆ. ನನ್ನ ಕಣ್ಣುಗಳು ಕಾಣಿಸುತ್ತಿಲ್ಲ. ಅಯ್ಯೋ ಶಿವನೇ,
ತಾಯಿ ರೇಣುಕ ಮಾತು ಈಗ ಸಮಾಧಾನವಾಯ್ತಲ್ಲಮ್ಮ, ನಿನಗೆ ಈಗ ಸಮಾಧಾನವಾಯ್ತಲ್ಲಪ್ಪ. ಖಂಡಿತರು ಕುರುಡನಾಗಿ ಮಾಡಿದೆಯಾ ತಾಯಿ? ಜಾನಕಿ, ಈ ಕುರುಡನನ್ನು ಕಟ್ಟಿಕೊಂಡು ಹೇಗೆ ಜೀವನ ಸಾಗಿಸುವೆ ಜಾನಕಿ? ಅಯ್ಯೋ ಅಯ್ಯೋ, ಅಕ್ಕ, ಜಾನಕಿ ಅಕ್ಕ, ಅಕ್ಕ, ಏನಾಯ್ತು ತಂಗಿ? ಏನಾದ್ರೂ ಕೆಲಸವಿತ್ತೆ? ಏನಿಲ್ಲಕ್ಕ, ಬೆಳಗಿಂದ ಯಾವ ಕಾಲ್ ಭಾಳ ಹರಿಯಾಕತ್ಯಾವಕ್ಕ. ಸ್ವಲ್ಪ ಎಣ್ಣೆ ಹಚ್ಚಿ ಕಾಲು ಒತ್ತಬಾಕ. ಆಯ್ತು ತಂಗಿ, ನೀನು ಹೇಳಿದಂತೆ ಮಾಡ್ತೇನೆ. ಕಾಲ್ ಒತ್ತು ಅಂದ್ರಿ ನನ್ನ ಕಾಲನ ಹೆಚ್ಚಿಗೆ ನೋವು ಮಾಡ. ಎಷ್ಟೇ ಸೊಕ್ಕು ನಿನಗೆ. ನೋಡು, ನಾನು ಸ್ನಾನ ಮಾಡಿ ಆಫೀಸಿಗೆ ಹೋಗ್ಬೇಕು. ಮನೆಯಲ್ಲಿ ನೀರಿಲ್ಲ, ಬೇಗ ಹೋಗಿ ನೀರು ತೆಗೆದುಕೊಂಡು ಬಾ. ಆಯ್ತು ತೆಗಿ, ಈಗಲೇ ಹೋಗ್ತೀನಿ. ಹೇಗಾದ್ರೂ ಮಾಡಿ ಇವಳನ್ನ ಆದಷ್ಟು ಬೇಗ ಮನೆಯಿಂದ ಹೊರ ಹಾಕ್ಬೇಕು. ಆಮೇಲೆ ನಾನು ನನ್ನ ಪ್ರಿಯಕರನ ಜೊತೆಗೆ ಹಾಯಾಗಿ ಕಾಲ ಕಳೆಯಬಹುದು. ಕಾಮಿನಿ, ಇಂದು ನಾನು ಬೇಗ ಆಸ್ಪತ್ರೆಗೆ ಹೋಗಬೇಕು. ಬೇಗನೆ ಊಟಕ್ಕೆ ಬಡಿಸು. ಹೌದು, ಅತ್ತಿಗೆ ಮನೆಯಲ್ಲಿ ಇಲ್ಲವೇ? ಇಲ್ಲ, ನೀರ್ ತರಲು ಹೋಗಿದ್ದಾಳೆ. ನಿನ್ನೆ ತಾನೇ ಸಾಕಷ್ಟು ನೀರು ಇದ್ದು ಅಲ್ಲ? ಹೌದು, ನೀವು ನೋಡೇ ಇರ್ತೀರಿ ಎಲ್ಲಾನು. ಅಯ್ಯ, ಇನ್ 2-3 ದಿನ ನೀರು ಬರೋದಿಲ್ವಂತೆ, ಅದಕ್ಕೆ ನೀರ್ ತರಲು ಹೋಗಿದ್ದಾಳೆ ನಿಮ್ಮ ಅತ್ತಿಗೆ. ಅಷ್ಟೊಂದು ಕಾಳಜಿ ಇದ್ರಿ ನೀವೇ ಹೋಗಿ ತರಬಹುದಾಗಿತ್ತಲ್ಲ. ಎಂತ ಕೆಟ್ಟ ವಿಚಾರ ನಿಂದು. ಕಲಿತವಳಾಗಿ ಈ ರೀತಿ ಮಾತನಾಡುವುದು ಸರಿಯಲ್ಲ. ಕಾಮಿನಿ, ಎಂದು ನಾನು ಬೇಗ ಆಸ್ಪತ್ರೆಗೆ ಹೋಗಬೇಕು. ಬೇಗನೆ ಊಟಕ್ಕೆ ಬಡಿಸು. ಸರಿ ಆಯ್ತು. ಹೋಗು ಎಂದರೆ ಹಾಗೆ ಹೋಗೋದಾ?
ಏನ್ ಮಾಡ್ಬೇಕು? ನಿನ್ನ ಗಂಡನ ಮನ ಸಂತೋಷ ಆಗೋ ಹಾಗೆ ಒಂದು ಪ್ರೇಮ ಗೀತೆ ಹಾಡಿ ಹೇಳು ನನ್ನ ಚಿನ್ನ. ಹೌದು, ನಿಮ್ಮ ಅಣ್ಣ ಅತ್ತಿಗೆದ ಬಾಳ ಹಾರಾಡ್ತೀರಿ, ಈಗ ಬೇಕಾಗೈತೆ ಹಾಡು. ಅನುರಾಗದ ಹೊಸ ಆನಂದ ಬಹುಜನ್ಮದ ನಮ್ಮ ಹೂವಾಗಿ ಮನೋಹೂವಾಗಿ ಜೇನಾಗಿ ಮನ ಜೇನಾಗಿ ಜೀವನ ಸಾಗರದಿ ಬೇಕಾ ಕೈ ಬೇಕಾ ಕಟ್ ಮಾಡಿ ಕೊಟ್ಟು ಹೋಗ್ತಾನೆ ನಾನು ಒಳಗೆ ಹೋಗೋಣ ಕಾಮಿನಿ ಹೋ ಆಯ್ತು ಮತ್ತೆ ಹೋಗೋಣ ಮತ್ತೆ ಆಮೇಲೆ ಬರೋಣ.
ಬಾ. ಆ ತಾಯಿ ರೇಣುಕ ಮಾತೆ, ಏನಮ್ಮ ಈ ಭಕ್ತರ ಮೇಲೆ ನಿನಗೆ ಕರುಣೆ ಇಲ್ಲೇನಮ್ಮ? ಗಾಯದ ಮೇಲೆ ಬಲಿ ಎಳೆದರೆ ಗಾಯ ಮಾಯೋದು ಯಾವಾಗ ತಾಯಿ? ಯಾವಾಗ? ಏನು ಅಪರಾಧ ಮಾಡದೆ ಈ ಕಾವಿನ ಮನೆ ಎಡಬಿಡದೆ ಕಾಡ್ತಾ ಇದ್ದಾಳೆ. ಹೇಗಾದ್ರೂ ಮಾಡಿ ನನ್ನ ಗಂಡ ಜೈಲಿನಿಂದ ಬಂದ ನಂತರ ಬೇಗನೆ ನಾನು ಹೊರಗಡೆ ಮನೆ ಮಾಡಿ ಎಲ್ಲಾದ್ರೂ ಹೋದ್ರೆ ಆಯ್ತು. ಅಯ್ಯೋ ನೀರು ನೀರು ಅಯ್ಯೋ ಅಯ್ಯೋ ಪಾಪ, ಯಾರು ನೀರು ನೀರು ಅಂತ ನೀರು ಕೇಳ್ತಿರೋದು? ಅಯ್ಯೋ ಸ್ವಾಮಿ, ಏನಾಯ್ತು ಏನಾಯ್ತು ನಿಮಗೆ? ಯಾರು ನನಗೆ ಬಾಯಾರಿಕೆ ಆಗುತ್ತಿದೆ ಜಾನಕಿ. ಮೊದಲು ನನಗೆ ನೀರು ಕುಡಿಸು. ಏನಾಯ್ತಂತ ಹೇಳಿ ಸ್ವಾಮಿ, ಹೇಳಿ. ಜಾನಕಿ, ನಾನು ಜೈಲಿನಿಂದ ಬಿಡುಗಡೆಯಾಗಿ ಬರುತ್ತಿರುವಾಗ ಯಾರೋ ಕಿಡಗೇಡಿಗಳು ಹೆಣ್ಣಿನ ವೇಷದಲ್ಲಿ ಬಂದು ನನ್ನ ಕಣ್ಣಿಗೆ ಆಸಿಡ್ ಹಾಕಿ ಹೋದರು. ಈಗ ನನ್ನ ಕಣ್ಣುಗಳು ಕಾಣಿಸುತ್ತಿಲ್ಲ ಜಾನಕಿ. ಅಯ್ಯೋ ದೇವರೇ, ಈಗಲಾದ್ರೂ ಸಂತೋಷವಾಯ್ತಾ ನಿನಗೆ? ಸತ್ಯವಂತರಿಗೆ ಬೆಲೆ ಇಲ್ಲ ಈ ಕಲಿಕಾಲದಲ್ಲಿ. ನಾನೊಂದು ಬಗೆದರೆ ಆ ತಾಯಿ ಒಂದು ಬಗೆದಂತೆ ಆಯ್ತು. ಸ್ವಾಮಿ, ನಿಮ್ಮ ಕೈ ಹಿಡಿದು ಹೆಂಡತಿ ನಾನು ತರೆದಾಳೆ ಸ್ವಾಮಿ, ಎಲ್ಲಿದ್ದಾಳೆ ಜಾನಕಿ ನಿನ್ನ ರೇಣುಕ ಮಾತೆ? ಆ ದುಷ್ಟ ಶ್ರೀಮಂತರು ಸತ್ತಾಗಿದ್ದಾಳೆ ಜಾನಕಿ. ಮೊದಲು ಮನೆಗೆ ನಡ್ರಿ, ಆ
ಆಸ್ಪತ್ರೆಗೆ ಹೋಗೋಣ. ಬಟ್ಟೆ ಚೇಂಜ್ ಮಾಡಿ ಆಸ್ಪತ್ರೆಗೆ ನಿಮ್ಮ ಕಣ್ಣುಗಳನ್ನು ಮೊದಲಂತೆ ಮತ್ತು ದವಾಖಾನೆಗೆ ತೋರಿಸ್ಕೊಂಡು ಬರೋಣ. ಬನ್ನಿ ಸ್ವಾಮಿ. ಅಯ್ಯೋ ದವಾಖಾನೆ ದವಾಖಾನೆ ಜಾನಕಿ, ದವಾಖಾನೆಗೆ ಹೋಗಲು ದೊಡ್ಡ ಎಲ್ಲಿಂದ ತರುವುದು ಜಾನಕಿ? ಈ ದರಿದ್ರ ಕೈ ಹಿಡಿದು ಬಂದ ನಿನ್ನ ಕೊರಳಿಗೆ ಕಟ್ಟಿದ್ದ ಮಾಂಗಲ್ಯ ಬಂಡೆ ಮಾರಿಸಿದೆ. ಈಗ ನನ್ನ ಎರಡು ಕಣ್ಣುಗಳನ್ನು ಕಳೆದುಕೊಂಡು ನಿನಗೆ ಭಾರವಾಗಿ ಬಿಟ್ಟ ಜಾನಕಿ. ಈ ದರಿದ್ರಿಗೆ ಸ್ವಲ್ಪ ವಿಷವನ್ನಾದರೂ ಕೊಟ್ಟು ಸಾಯಿಸಬಾರದೆ. ಎಲ್ಲ ಮಾತನಾಡಬೇಡಿ. ನೋಡಿ, ನೀವು ದರಿದ್ರಲ್ಲ ಸ್ವಾಮಿ, ನೀವು ದರಿದ್ರಲ್ಲ. ನನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿದ ದೇವರನ್ನು ಮೊದಲು ಆಸ್ಪತ್ರೆಗೆ ಹೋಗಿ ಕಣ್ಣುಗಳು ತೋರಿಸಿಕೊಂಡು ಬರೋಣ. ಕಣ್ಣಿಗೆ ಕಾರಣ ಆದ ನಾಯಿಗಳನ್ನು ಅವರನ್ನು ರುಂಡ ಚೆಂಡಾಡಿ ಈ ಜಗತ್ತಿಗೆ ಈ ಕಡೆಗೆ ಏಕೆ ಒಲಿದ್ರೆ ನಾರಿ ಮುನಿದರ ಹೆಮ್ಮಾರಿ ಅಂತ ಮಾಡಿ ಸ್ವಾಮಿ. ಆಯ್ತು ಜಾನಕಿ, ಮನೆ ಹೋಗೋಣ. ನಿನ್ನ ಜೊತೆ ಇದೆ ಅಷ್ಟೇ. ನಿನ್ನ ಸಮಯ ಸಾಧಿಸಿ ನಿನ್ನ ಸರ್ವ ಆಸ್ತಿಯನ್ನು ದೋಚಿಕೊಂಡು ನಿನಗೆ ಒಂದು ಗತಿ ಕಾಣಿಸಿ ನಾನು ದುಬೈಗೆ ಪರರಿಯಾಗುತ್ತೇನೆ. ಏ ಕಾಮಿನಿ, ನೀನು ಹೆತ್ತ ಚಾಲಕಿ ಹೆಣ್ಣೆಂದು ನನಗೆ ಚೆನ್ನಾಗಿ ಗೊತ್ತು. ಅವಳಿಂದಲೇ ನಿನ್ನನ್ನು ಕೊಲೆ ಮಾಡಿಸಿ ನಂತರ ನಿನ್ನನ್ನು ಯವನ ಸನ್ನಿಧಿಗೆ ಕಳಿಸದಿದ್ದರೆ ನನ್ನ ಹೆಸರು ಜಗದೇ ಕವಿರ ಜನಾರ್ದನನೇ ಅಲ್ಲ. ಜಾನಕಿ, ಏನು ಅವಳ ಮೈ ಮಾಟ? ಮೈಸೂರು ಸ್ಯಾಂಡಲ್ ಸೋಪಿನಂತೆ ಹೊಳೆಯುತ್ತದೆ ಅವಳ ಯೌವನ.
ರಮಣೀಯ ಹೆಣ್ಣನ್ನು ಸೃಷ್ಟಿಸಿ ಇಂಥ ರಮಣೀಯ ಹೆಣ್ಣನ್ನು ಸೃಷ್ಟಿಸಿದ ಆ ಬ್ರಹ್ಮನಿಗೆ ನನ್ನದೊಂದು ದೊಡ್ಡ ಸಲ. ಅವಳನ್ನು ನನ್ನ ಮಂಚದ ರಾಣಿಯನ್ನಾಗಿ ಮಾಡುವುದೇ ನನ್ನ ಮುಂದಿನ ಕೆಲಸ. ಬರ್ತೀನಿ. ಜಾನಕಿ, 2 ದಿನಗಳಿಂದ ಊಟನೇ ಮಾಡಿಲ್ಲ ಜಾನಕಿ. ಮೈದ ತಿರ್ಗತ್ತ ಬಾರಪ್ಪ ಹೊರಗಡೆ. ಇದೇನಕ್ಕ ನೀರು ತರಲು ಹೋಗಿ ನಿನ್ನ ಗಂಡನೇ ಕರೆದುಕೊಂಡು ಬಂದ್ಬಿಟ್ಟಿದ್ಯಾ? ಪಾಪ ಬಹಳ ಹಸಿವಾಗಿರ್ಬೇಕು. ಕಂಠ ಪೂರ್ತಿ ಊಟ ಮಾಡಿಸು. ಆಮೇಲೆ ಆ ಸೇವೆ ಈ ಸೇವೆ ಅಂತ ಸಮಾಜದ ಸೇವೆ ಮಾಡ್ಲಿ. ನಿಮ್ಮ ಸಮಾಜ ಸೇವಕ ಪತಿ ದೇವರು. ಹಾಗಲ್ಲಪ್ಪ, ನಿಮ್ಮ ಅವರವರು ರಸ್ತೆಯಲ್ಲಿ ಬಿಡುಗಡೆ ಆಗಿ ಬರುವಾಗ ಯಾರ ಕಿಡಿಗಳವರು ಇವರ ಕಣ್ಣಿಗೆ ಹೆಸರು ಹಾಕಿದಾರಪ್ಪ, ಹೆಸರು ಹಾಕಿದ್ದಾರೆ. ಒಳ್ಳೆ ಕೆಲಸನೇ ಮಾಡಿದ್ದಾರೆ ಬಿಡು. ಯಾಕಂದ್ರೆ 4 ಹೊತ್ತು ತಿಂದು ಮನೆಯಲ್ಲಿ ಇರುವುದನ್ನು ಬಿಟ್ಟು ದೊಡ್ಡವರು ವಿರುದ್ಧವಾಗಿ ಹಗೆತನ ಮಾಡಿದ್ರೆ ಹೀಗೆ ಆಗೋದು. ಇದರಲ್ಲಿ ನಿನ್ನ ಕೈವಾಡ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಮನೆತನ ಮಾನ ಮರ್ಯಾದೆ ಹೋಗ್ತೈತೆ ಅಂತ ಇಷ್ಟೊತ್ತಿನವರೆಗೆ ನಾನು ಸುಮ್ಮನೆ ಇದ್ದಿದ್ದು. ಅಣ್ಣ, ಯಾವಾಗ ಬಂದಿರಿ ಅಣ್ಣ? ದೇವರು ದೊಡ್ಡವರು. ನೀವು ನಿರಪರಾಧಿಯಾಗಿ ಬಂದೇ ಬರ್ತೀರಿ ಎಂಬ ಭರವಸೆ ನನಗಿತ್ತು ಅಣ್ಣ. ತಪ್ಪಿಗೆ ಅಣ್ಣನಿಗೆ ತುಂಬಾ ಹಸಿವಾಗಿರಬಹುದು. ಬೇಗನೆ ಊಟಕ್ಕೆ ಬಡಿಸುವಮ್ಮ, ಬೇಗನೆ ಊಟಕ್ಕೆ ಬಡಿಸಿ. ವೈದ್ಯ, ನಿಮ್ಮ ಅಣ್ಣ ಜೈಲಿನಿಂದ ಬಿಡುಗಡೆ ಆಗಿ ಬರುವಾಗ ಯಾರ ದುಷ್ಟರು ಇವರ ಕಣ್ಣಿಗೆ ಹಸಿರು ಹಾಕಿದಾರಪ್ಪ, ಹಸಿರು ಹಾಕಿದ್ದಾರೆ. ಈಗ ಅವ್ರ 2 ಕಣ್ಣುಗಳು ಕಾಣಿಸ್ತಾ ಇಲ್ಲ. ಬೇಗನೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ ಬಾರಿಯಪ್ಪ, ಬೇಗನೆ ಆಸ್ಪತ್ರೆಗೆ ಹೋಗೋಣ ಬಾ. ಇದೆಲ್ಲ ಎಮ್ಮೆಲೆ ಚಕ್ರವರ್ತಿ ಕಾಣಿಸ್ತಾನ. ಅಣ್ಣ, ಅತ್ತಿಗೆ, ನೀವು ಬೇಗನೆ ಆಸ್ಪತ್ರೆಗೆ ನಡೀರಿ. ನಾನು ಬ್ಯಾಂಕಿಗೆ ಹೋಗಿ ಹಣವನ್ನು ತೆಗೆದುಕೊಂಡು ಬರ್ತೇನೆ. ಹಣ ಕೊಡೋದಕ್ಕೆ ತಿರುಪತಿ ತಿಮ್ಮಪ್ಪನ ದುಡ್ಡಲ್ಲ, ಕಂಡವ್ರಿಗೆ ದಾನ ಮಾಡೋದಕ್ಕೆ. ನೋಡ್ರಿ, ಇವ್ರಿಗೇನಾದ್ರೂ ನೀವು ಹಣ ಕೊಟ್ಟಿದ್ಯಾ ಆದ್ರೆ ಈ ಮನೆಯಲ್ಲಿ ನಾವು ಇರ್ಬೇಕು ಒಂದು, ಇಲ್ಲ ಇವ್ರು ಇರ್ಬೇಕು ಒಂದು. ಮಾಡಿದನ್ನು ಮಾರಯ್ಯ ಅಂತ ಅವ್ರು ಮಾಡಿದನ ಅವರೇ ಅನುಭವಿಸ್ಬೇಕು. ನೀವು ಹಣ ಕೊಟ್ರೆ ಈಗಲೇ ನಾನು ತವ್ರ ಮನೆಗೆ ಹೋಗ್ತೀನಿ ನೋಡ್ರಿ. ನೀನು ಹೆಣ್ಣಲ್ಲ, ಹೆಮ್ಮಾರಿ. ನೀನೇ ಬೇಕಾದರೆ ಈ ಧರ್ಮ ತುಂಬಿದ ಮನೆ ಬಿಟ್ಟು ಹೊರಗೆ ಹೋಗುತ್ತ. ನೀನು ಹೆಣ್ಣಲ್ಲ, ಹೆಣ್ಣಿನ ರೂಪದಲ್ಲಿರುವ ನರ ರಾಕ್ಷಸಿ ನೀನು.
ಮನೆಯಿಂದ ಹೊರ ಹೋಗೋಣ. ಬೇಗನೆ ಬಟ್ಟೆ ಗಂಟನ್ನು ಕಟ್ಟಿಕೊಂಡು ಬಂದ್ಬಿಡು, ಹೋಗೋಣ. ಸ್ವಾಮಿ, ಇಂಥ ಕರಳ ಕತ್ತರದಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ನಾವು ಎಲ್ಲಿಗಂತ ಹೋಗೋಣ ಸ್ವಾಮಿ, ಎಲ್ಲಿಗಂತ ಹೋಗೋಣ? ಜಾನಕಿ, ಜಗತ್ತು ವಿಶಾಲವಾಗಿದೆ ಜಾನಕಿ. ಯಾವುದಾದರೂ ಗುಡಿ ಗುಂಡಾರದಲ್ಲಿ ಇದ್ದು ಜೀವನ ಸಾಗಿಸೋಣ. ಕಾವೇರಿ, ನೋಡಮ್ಮ, ನಾನು ನಿನಗೆ ಕೈ ಮುಗಿದು ಹೇಳ್ತಾ ಇದ್ದೇನೆ, ಹಣ ಕೊಡಂತೇಳಮ್ಮ. ನನ್ನ ಗಂಡ ಆರಾಮಾದ ನಂತರ ಮನೆಯಿಂದ ಹೊರಗಡೆ ಹೋಗ್ತೀನಿ. ನೋಡಮ್ಮ, ದಯವಿಟ್ಟು ನಿನ್ನ ಕಾಲಿಗಳನ್ನು ಹಣ ಮಾತ್ರವಲ್ಲ, ಈ ಮನೆ ಉಸಿರಾಡೋದಕ್ಕೂ ಕೂಡ ನಿಮಗೆ ಸ್ಥಳವಿಲ್ಲ. ನಿನ್ನ ಗಂಡ ಮಾಡಿರೋ ಗಡಂಧಾರಿ ಕೆಲಸದಿಂದ ನಮಗೂ ಈ ಸ್ಥಿತಿ ಬಂದ್ರು ಬರ್ಬೋದು. ಒಂದು ಕ್ಷಣ ಕೂಡ ನೀವು ಈ ಮನೆಯಲ್ಲಿ ಇರಬೇಡಿ. ಎಲ್ಲಿ ಅದು ಭಿಕ್ಷೆ ಬಿಡಲು ಹಾಳ. ಈ ಹಠ ಒಳ್ಳೆಯದಲ್ಲ. ನೀನೇ ಬೇಕಾದರೆ ಈ ಧರ್ಮ ತುಂಬಿದ ಮನೆ ಬಿಟ್ಟು ಹೊರಗೆ ಹೋಗು. ಒಂದು ಕ್ಷಣ ಈ ಮನೆಯಲ್ಲಿ ಇರಬೇಡ. ಹೋಗ್ತೀನಿ, ಇಲ್ಲೇ ಹೋಗ್ತೀನಿ. ಇಲ್ಲಿವರೆಗೂ ನಾನು ದುಡಿದಿರೋ ದುಡ್ಡು ನನಗೆ ಬರ್ಬೇಕಾದ ಆಸ್ತಿ ಕೊಟ್ಬಿಡಿ, ತೆಗೆದುಕೊಂಡು ಹಾಳಾಗಿ ಹೋಗ್ತೀನಿ. ಬರಿತಗಳ ಜೊತೆಗೆ ನೀವು ಹಾಳಾಗಿ ಹೋಗಿ. ಸೋದರ, ಬೇಡಪ್ಪ ಬೇಡ, ಅಣ್ಣ, ದುಡುಕ ಬೇಡ. ಇದು ನಮ್ಮ ಮನೆತನದ ಮಹಾನ ಮರ್ಯಾದೆಯ ಪ್ರಶ್ನೆ ಕಲಪ್ಪ. ನೀವಿಬ್ಬರು ಈ ಮನೆಯಲ್ಲಿ ಸುಖ ಸಂತೋಷದಿಂದ ಬಾಳಿರಿ. ನಾವೇ ಈ ಧರ್ಮ ತುಂಬಿದ ಮನೆಯನ್ನು ಬಿಟ್ಟು ಹೊರ ಹೋಗುತ್ತೇವೆ. ಜಾನಕಿ, ಬೇಗನೆ ಬಟ್ಟೆ ಗಂಟನ್ನು ಕಟ್ಟಿಕೊಂಡು ಬಾ, ಹೋಗೋಣ. ಅತ್ತಿಗೆ, ಇಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ಎಲ್ಲಿಗೆ ಹೋಗುರಿ ಅಣ್ಣ? ಬೇಡ ಅಣ್ಣ, ನೀವು ಮಾತ್ರ ಈ ಧರ್ಮ ತುಂಬಿದ ಮನೆ ಬಿಟ್ಟು ಹೊರಗೆ ಹೋಗುವುದು ಬೇಡ ಅಣ್ಣ. ಅಣ್ಣ, ನಿಮಗೆ ಕೈ ಮುಗಿದು ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ ಅಣ್ಣ. ಅಣ್ಣ, ದಯವಿಟ್ಟು ನಿಮ್ಮ ತಮ್ಮನ ಮಾತವನ್ನು ಕೇಳುವಣ್ಣ. ಸೋದರ, ನನಗೆ ತುಂಬಾ ಆನಂದವಾಗುತ್ತಿದೆ ಅಪ್ಪ, ನನಗೆ ಬಹಳ ಆನಂದವಾಗುತ್ತಿದೆ. ನಿನ್ನಂತ ಸಹೋದರನನ್ನು ಪಡೆದಂತಹ ನಾನೇ ಭಾಗ್ಯಶಾಲಿ ಕಣಪ್ಪ. ಸಹೋದರ, ಸಹೋದರ, ನೀನೇನು ಚಿಂತಿಸಬೇಡಪ್ಪ, ನೀನೇನು ಚಿಂತಿಸಬೇಡ. ಹುಟ್ಟಿಸಿದ ದೇವರು ಎಲ್ಲಿ ಆದರೂ ಒಂದು ಹೊತ್ತು ಊಟ ಕೊಟ್ಟೇ ಕೊಡುತ್ತಾನೆ. ನೀನೇನು ಚಿಂತೆ ಮಾಡಬೇಡಪ್ಪ, ನೀನೇನು ಚಿಂತೆ ಮಾಡಬೇಡ. ಜಾನಕಿ, ನಡೆ ಹೋಗೋಣ. ಈ ಮನೆಯ ಋಣ ಹಿಂದಿಗೆ ತೀರಿತು. ಅಣ್ಣ,
ನೀನು ನನ್ನಲ್ಲ ಎಂಬ ನಾನು ಒಂದು ಕ್ಷಣ ಈ ಮನೆಯಲ್ಲಿ ಇರಲಾರೆನು. ನೀನೇ ಬೇಕಾದರೆ ಈ ಮನೆಯಲ್ಲಿ ಸುಖವಾಗಿ ಇರು. ನಿಲ್ಲೋಣ, ನಾನು ನಿಮ್ಮೊಂದಿಗೆ ಬರುತ್ತೇನೆ ಅಣ್ಣ. ನಿಲ್ಲೋಣ, ನಾನು ನಿಮ್ಮೊಂದಿಗೆ ಬರುತ್ತೇನೆ ಅಣ್ಣ. ಅಣ್ಣ ಬೇಡ ಅಣ್ಣ, ನಾನು ನಿಮ್ಮೊಂದಿಗೆ ಬರುತ್ತೇನೆ ಅಣ್ಣ. ಬೇಡ ಸಹೋದರ, ಬೇಡ. ನನ್ನಿಂದ ನಿನ್ನ ಸಂಸಾರ ಹಾಳಾಗುವುದು ಬೇಡಪ್ಪ. ಒಂಟಿಯಾದ ಹೆಣ್ಣನ್ನು ಒಬ್ಬಂಟಿಯಾಗಿ ಬಿಟ್ಟು ಬರುವುದು ಬೇಡಪ್ಪ. ಭಗವಂತನ ಬಂದದ್ದು ಬರಲಿ, ಆ ಭಗವಂತನ ದಯೆ ನಮ್ಮ ಮೇಲಿರಲಿ. ಜನಕಿ, ನಡೆ ಹೋಗೋಣ. ಹೋಗಿ ಹಾಳಾಗಿ ಮತ್ತೆ ಯಾಕೆ ಬರ್ತೀರಿ? ಎಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಎಲ್ಲಿಗೆ ಹೋಗೋಣ? ನಾನು ನಿಮ್ಮೊಂದಿಗೆ ಬರುತ್ತೇನೆ ಅಣ್ಣ, ನಾನು ನಿಮ್ಮೊಂದಿಗೆ ಬರುತ್ತೇನೆ. ಅಮ್ಮ, ಜಗತ್ತು ವಿಶಾಲವಾಗಿದೆ ಕಣಪ್ಪ. ಎಲ್ಲಿ ಆದರೂ ಕೂಲಿನ ಹಲಿ ಮಾಡಿ ಆದರೂ ಜೀವನ ಸಾಗಿಸುತ್ತೇವೆ. ನೀನೇನು ಚಿಂತೆ ಮಾಡಬೇಡಪ್ಪ, ನೀನೇನು ಚಿಂತೆ ಮಾಡಬೇಡ. ಬೆಳಚಾಲಕ್ಕೆ ಹೋಗೋಣ. ಸಿರಿ ಸುಖದೋಡು ಸಾಕತ್ತಿದ್ದು ನೋಡ್ರಿ ಒಳಗ ಈಗ ಸಮಾಧಾನ ಐತೆ ರಾಕ್ಷಸಿ. ನನಗೆಲ್ಲ ಸಮಾನನಾಗೈತಿ. ನೀವು ನೋಡ್ರಿ ಒಳಗೆ ಮುಂದೆ ನಡೀತದ ನಡೀಲಿ, ಹಾ ನಡಿಲ. ಆ ಭಗವಂತನ ದಯ ಇರ್ಲಿ. ಹೊರಗೆ ಯಾಕ ನೋಡಿ ಹೊರಗೆ. ಜೈ ನಿತ್ಯಾನಂದ ಮಹಾರಾಜ್ ಕಿ ಜೈ. ಶಿಷ್ಯ ಕೇಳ್ರಪ್ಪ ಕೇಳ್ರಿ, ನಿಮ್ಮ ಊರಿಗೆ ದೊಡ್ಡ ಗುರುಗಳು ಬಂದಾರ. ಇವ್ರು ಸಾಮಾನ್ಯ ಅದಾರಲ್ಲ, ಮಕ್ಕಳಾಗದವ್ರಿಗೆ ಮಕ್ಕಳ ಆಗುವ ಔಷಧ ಕೊಡ್ತಾರ. ಇನ್ನು ಮದುವೆ ಆಗದವ್ರಿಗೆ ಮದುವೆ ಆಗುವ ಔಷಧ ಕೊಡ್ತಾರ. ಎಲ್ಲಾ ಸಮಸ್ಯೆಗಳಿಗೂ ನಮ್ಮ ಗುರುಗಳ ಬಳಿ ಒಂದೊಂದು ಪರಿಹಾರ ಐತಿ. ನಿಮ್ಮ ಊರಿಗೆ ಬಂದವ್ರು ಇವ್ರು ಸಾಮಾನ್ಯದ ಗುರುಗಳು ಹತ್ತಿದ್ರೇನು? ಹಿಮಾಲಯ ಪರ್ವತದಾಗ ಒಂದೇ ಕಾಲ್ ಮ್ಯಾಲ ಒಂದೇ ಎಬ್ಬಸ್ಕೊಂಡು ತಪಾಸು ಮಾಡೋರು. ಕೈಯ ಕೈ ಕೈ ಬರ್ರಿ ಬರ್ರಿ. ಜೈ ಶಂಕರ, ಜೈ ಶಂಭುಲಿಂಗ. ಶಿಷ್ಯ ಗುರುಗಳ
ಶಿಷ್ಯ ಗುರುಗಳ ಯಾರೋ ಈತ ಕಡೆ ಬರ್ತದೆ ನನ್ನ ಕಡೆ ಬರುತ್ತಿದ್ದಾರೆ, ಅವರನ್ನು ಸ್ವಲ್ಪ ವಿಚಾರ ಮಾಡು. ಎಂತಹ ತ್ರಿಕಾಲ ಜ್ಞಾನಿಗಳ ಗುರುಗಳೇ, ಮುಖ ಈ ಕಡೆ ಇದ್ದರು ಆ ಭಾಗದಿಂದ ಬರುವವರು ಕಾಣಿಸುತ್ತೇವೆ. ಬರ್ರಿ ಬರ್ರಿ ಗುರುಗಳೇ, ನಮ್ ಸಂಗೀತ ಅದಾಳ್ರಿ. ಏ ಸಂಗೆ ಗಡಗಡನ ಬಾರ. ಮೊನ್ನೆ ರಾತ್ರಿ ನಮ್ಮ ಊರಿಗೆ ದೊಡ್ಡ ಸ್ವಾಮಿಗಳು ಬರ್ತಾರ ಅಂತೇಳಿ ಅಂದಿದ್ದೇವಲ್ಲ. ಆ ಸ್ವಾಮಿಗಳು ಇವ್ರು ಅಣ್ಣಲ್ಲ ಹಾ ಇವ್ರೇ ನೋಡವ್ರ ಸ್ವಾಮಿಗಳು. ಅಯ್ಯೋ ಬಾ ಚಲೋ ಆತ್ ಬಿಡಿ. ಇವ್ರು ಬೇಡದವ್ರಿಗೆ ಬೇಕಾದ ಕೊಡ್ತಾರ ಅಂತ ಹೇಳ್ಯಾರ. ಬೇಡದವ್ರು ಬೇಕಾದ್ ಕೊಡ್ತಾರ ಅಂತ ಹೇಳ್ಯಾರ. ಆಟ ಬಿದ್ದೆ ಗುರುಗಳೇ. ಎದ್ದೇಳು ಮಗನೇ. ನಿನಗೆ ಮದುವೆ ಆಗಿದೆಯಾ? ಆದಷ್ಟು ಬೇಗ ನಿನಗೆ ಮದುವೆ ಆಗಿದೆ. ಯಪ್ಪ ಗುರುಗಳ ಮದುವೆ ಆಗ್ಯಾದ್ರಿ. ಇಲ್ಲಿ ನಾನು ಹೇಳ್ತದಲ್ರಿ ಮಕ್ಕಳೇ ಆಗಿಲ್ಲ ನೋಡ್ರಿ. ಹೌದ್ರಿ ಎಲ್ಲಿ ನಿನ್ನ ಮನೆಯವಳು? ಇಲ್ಲಿ ಅದಾರ ನೋಡ್ರಿ, ಈ ಕಡೆ ಕಾಣ್ತಾರ ನೋಡ್ರಿ. ಆಹಾ. ಬರೀ ದೊಡ್ಡ ಸ್ವಾಮಿಗಳಿಗೆ ಮಾಡಿದ್ರ ನಮಗೆ ಏ ಸಂಗಿ ಅವ್ರಿಗೆ ಮಾಡಿದ್ ನೋಡಿ ಇವ್ರಿಗೆ ಹೊಟ್ಟೆ ಹುಡ್ತದ. ಇವ್ರಿಗೆ ಇಟ್ಟು ನಮಸ್ಕಾರ ಮಾಡು. ಯಪ್ಪ ಚಿಕ್ಕ ಸ್ವಾಮಿಗಳ ನಿಮ್ಗೂ ನಮಸ್ಕಾರ ರೀ. ಶೀಘ್ರವೇವ ಸಂತಾನ ಪ್ರಾಪ್ತಿರಸ್ತು. ದಂಪತಿಗಳಿಗೆ ಇವಾಗ ದಂಪತಿಗಳಿಗೆ ಏನಾಗಬೇಕಾಗಿತ್ತು? ಅದೇ ರೀ ಗುರುಗಳೇ. ಅದೇ ರೀ ಗುರುಗಳ, ಒಂದ್ ವರ್ಷ ಆಯ್ತು ನಮ್ಮ ಮದುವೆಗೆ, ಇನ್ನೂ ಒಂದು ಕೂಸನ ಹುಟ್ಟುವಲ್ರಿ ನಮ್ಮ ಹೊಟ್ಟೆಯಾಗ. ನೀವೇನೋ ಮಕ್ಕಳಾಗೋದು ಏನೋ ಔಷಧ ಕೊಡ್ತಿರತ್ತಲ್ಲ, ಅದನ್ನ ಕೊಡ್ರಿ ಗುರುಗಳ. ಅದನ್ನ ಮಂತ್ರ ಮಾಡಿ ಹಂಗ ಕೊಡ್ಲಿ. ಅದಕ್ಕೆ ನಾವು ಬಂದಿರೋದು. ಅದಕ್ಕ ನಾನು ಮುಖಕ್ಕೆ ಬಂದಿರಿ. ನಮ್ಮ ಗುರುಗಳ ಔಷಧ ತಗೊಂಡ್ರಿ ಅಂದ್ರ ಗಂಡು ಮಗು ಹಡಿಯೋದ ಗ್ಯಾರಂಟಿ. ಅವ್ರಿಗೆ 3 ಗಂಡಿ ಅದಾವ ಗ್ಯಾರಂಟಿ. ಅದಕ್ಕ ಬಂದಿದ್ದಾವೆ ಇಲ್ಲಿ. ನೀವು ರೆಡಿ ಅಂದ್ರೆ ನಾವು ನೀವು ರೆಡಿ ಅಂದ್ರ ಈಗ ನಾವು ಹೂನ ನಾವು ರೆಡಿ ಆಗೇ ಬಂದೇವ್ರಿ. ಅದಕ್ಕಾಗಿ ಗುರುಗಳ ಅಷ್ಟು ಮಾಡ್ಬಿಟ್ರಿ, ನಾವು ರೆಡಿನಾಗೇ ಬಂದಿರಿ. ನಮ್ಮ ಔಷಧ ತಗೊಂಡು ಕೊಡ್ಲಿ ಕನಕ. ನಮ್ಮ ಔಷಧ ತಗೊಂಡು ಕೊಡ್ಲಿ. ನಮ್ಮ ಔಷಧ ತಗೊಂಡ್ರ ಗಂಡು ಮಗು ಹುಟ್ಟುದೇ ಗ್ಯಾರಂಟಿ ನೋಡ್ರಿ. ಹಂಗಾದ್ರೆ ನಿಮ್ಮ ಔಷಧ ಕೊಡ್ರಿ. ತಂದು ಕೊಡ್ರಿ. ಮೊದಲ 4 ನಿಂಬೆ ಹಣ್ಣು ತಗೊಂಡವ. ಆದ್ರಿ ತಗೊಂಡ್ಬರ್ತೀನಿ. ಏ ಹಿರಿಯ, ಏನಿದೀರ? ಏ 4 ನಿಂಬೆ ಹಣ್ಣು ಕೊಡತ್ ಗುರುಗಳು. 4 ನಿಂಬೆ ಹಣ್ಣ ಇಲ್ಲಿ ಅಪ್ಪಸಾಮ ಅವ್ರ ಕೈಯಾಗ ಕೊಟ್ಟಿನ ತರ್ತೀನಿ. ತೆಗೆದುಕೊಂಡು ಬಾ ಮಗನೇ, ನಿನಗೆ ಆಶೀರ್ವಾದ ಮಾಡುತ್ತೇನೆ. ಗುರುಗಳೇ ನಿಂಬೆ ಹಣ್ಣು ತಗೋರಿ. ಸಾಕು ಮರ ಬೇಕಂದ್ರೆ ಗುರುಗಳು ಕೊಡ್ತೇವಾ. ವಾಲಿ ಮೊದಲು ನಾನು ನಿನ್ನ ಚೆಕ್ ಮಾಡಬೇಕು. ಬಾಲೆ ಮೊದಲು ನಾನೇನು ಚೆಕ್ ಮಾಡು. ಅದನ್ನ ಗಂಡಸರು ಗುರುಗಳ ಆದ್ರ ಅದನ್ನ ಗಂಡಸರು ನೋಡ್ಬಾರ್ದು. ಗಂಡಸರು ಮಾತ್ರ ನೋಡ್ಬಾರ್ದೇವು. ನಿಮ್ಮ ಯಜಮಾನರು ಹೊರಗಡೆ ನಿಮ್ಮ ಯಜಮಾನರು ಹೊರಗಡೆ ಸೀಟಿಗೆ ಬರ್ಬೇಕು ನೀನು. ಏ ಹಿರಿಯ, ಅವ್ರೇನೋ ಚೆಕ್ ಏನಾತ? ಗುರುಗಳು ನೀವು ಇಲ್ಲೇ ಇರಬಾರ್ದು ಅಂತ ಹೇಳ್ಯಾರ. ಇವನ್ ಸ್ವಲ್ಪ ಹೊರಗೆ ನಿಂದ್ರು. ಅವ್ರೇನೋ ಚೆಕ್ ಮಾಡಿ ಹೊರಗೆ ನಿಂದಿರ್ತಾರ ಮನೆಗೆ ಹೋಗತ್ತಾರ ಕೇಳ. ಏ ಅವ್ರ ಏನೋ ನಮ್ ಚೆಕ್ ಮಾಡ್ತಾರ, ನೀವು ಸ್ವಾಮಿ ಹೊರಗೆ ನಿಂದ್ರೆ ಕೇಳ. ಶಿಷ್ಯ ಯಾರನ್ನೂ ಒಳಗಡೆ ಬಿಡಬೇಡ. ನೀ ಯಾರನ್ನು ಒಳಗಡೆ ಬಿಡಬೇಡ ಕಂದ. ಯಾರನ್ನೂ ಒಳಗಡೆ ಬಿಡುವುದಿಲ್ಲ ಗುರುಗಳ. ಮತ್ತ ನಾನು ಬರುದು ಬೇಡ್ರೆ. ನಂದು ಮುಗಿದ ಮೇಲೆ ಮಗನ ನನ್ನ ಮುಗಿದ ಮೇಲೆ ನಿಂದ ಇರ್ತೈತಿ. ಆಯ್ತ್ರಿ ಗುರುಗಳ, ಕಂಟಿನ್ಯೂ ಕಂಟಿನ್ಯೂ. ಮತ್ತೆ हम दोन देशम वाले हम दोन देशम वाले ಬಾಲೆ हम दोन ಡಾಮ್ ಡೋಮ್ ಗುರುಗಳೇ ಒಂದು ನಿನ್ನೆಯಿಂದ ರಾತ್ರಿ ಮಲಗುವ ಒಂದು ಕೆಲಸ ಮಾಡು. ಏನು? ಒಂದು ನಿಂಬೆ ಹಣ್ಣು ಹ್ಮ್ 4 ಲೀಟರ್ ನೀರ್ನ್ಯಾಗ ಹ್ಮ್ ಬೆಳತನ ಕುಡಿಬೇಕು. ರಾತಾನ ಕುಡಿಬೇಕ್ರಿ. ಮತ್ತ ಒಂದಕ್ಕ ಹೊಡೆದೇವ. ಆ? ನಮ್ಮ ಆಶೀರ್ವಾದ ಹಂಗ. ಒಂದು ನಿಂಬೆ ಹಣ್ಣ ಹಾ ಸ್ವಂತ ಕಟ್ಕೋಬೇಕು. ಸ್ವಂತಕ್ರಿ? ಇನ್ನೊಂದು ನಿಂಬೆ ಹಣ್ಣ ಮಕ್ಕಳು ಟೈಮ್ನ್ಯಾಗ ಹಾ
ತೆಲುಗು ನನ್ನ ಬರ್ಡೇ ಎಲ್ಬಿ ಬಟ್ಟೆ ಇಟ್ಕೋಬೇಕಲ್ರಿ ಹ್ಞೂ ಮಾತ್ರಿ ಒಂದು ನಿಂಬೆ ಹಣ್ಣ ಹ್ಞೂ ಸರಿಯಾಗಿ 3 ಗಂಟೆ ರಾತ್ರಿ ಸರಿಯಾಗಿ 3 ಗಂಟೆಗೆ ನೀನು ನಮ್ಮ ಮಠಕ್ಕೆ ಬರಗಾಲದಿಂದ ಒಟ್ಟ ಚಪ್ಪಲ್ ಹಾಕೊಳ್ಳಾರ ಏನು ಹಾಕೊಳ್ಳಾರ ಬರಿಗಾಲಿನಿಂದ ನೀ ಸೀದಾ ನಮ್ಮ ಮಠಕ್ಕೆ ಬಂದಿ ಅಂದ್ರೆ ಗಂಟು ಮದುವೆ ಗ್ಯಾರಂಟಿ ಮಂತ್ರಿಸಿ ಬಲಗೈ ಕಟ್ತೀನಿ ನಸಿಗಿನೇ ನಿನಗ ಆಶೀರ್ವಾದ ಮಾಡಿ ಮಂತ್ರಿಸಿ ಕಟ್ತೀನಿ ಕೈ ಮಂತ್ರಿಸಿ ಕಟ್ಟೆ ಬಿಡ್ತೀನಿ ಕೈ ತೊಂಬತ್ತರೊಳಗೆ ಒಂದು ತಿಂಗಳಾಗೋದ್ರೊಳಗೆ ಮುಂದಕ್ಕೆ ಬರ್ತೀನಿ ಮುಂದಕ್ಕೆ ಬರ್ತೈತಿ ಆಶೀರ್ವಾದ ಮಾಡ್ಬೇಕು ಮತ್ತೆ ಮುಂದಕ್ಕೆ ಬರ್ಬೇಕಂದ್ರ ನೀ ಹಾಸಿಗೆ ಪತ್ತೆ ಹತ್ರ ಗ್ಯಾರಂಟಿ ಮಾಡಬೇಕ ಗುರುವಾರ ಅಲ್ಲ ಹಾಸಿಗೆ ಪಂಚ ಮಾಡ್ರ ಮಕ್ಕಳೇ ಹುಟ್ಟಬೇಕು ನಮಗ ಅದಕ್ಕೆ ನಾನು ಗುರುವಾರ ಇಲ್ಲ ಏನ ಸ್ವಾಮಿ ಏನ್ ಮಾತಾಡಕತ್ತೀರಿ ಅವ ನಮ್ಮ ಗುರುಗಳ ನಿಂಬಿಕಾಯಿ ಪವರ್ ಹಾಕೈತಿ ಅಂತ ಹೇಳಿದ್ರಿ ಅಲ್ಲಿ ಬಾ ಮುಂದಕ್ಕೆ ವಾಲೆ ಬಾ ಮುಂದಕ್ಕೆ ಹ್ಞೂನ್ರಿ ಗುರುವಾರ ಸ್ವಂತಕ್ಕೆ ನಿನ್ನ ಸೊಂಟಕ್ಕೆ ನಾನು ನಿಂಬೆ ಹಣ್ಣು ಕಟ್ಟಬಹುದು ಓ ಗುರುಗಳ ಗುರುಗಳ ಅದನ್ನ ನಾ ಕಟ್ಟುದುಂಟ 3 ಸಿಕ್ಕಾಮಣಿ ನೀ ನಮ್ಮ ಶಿಷ್ಯ ಕಳ್ಳ ನನಗಿನ್ನೂ ಮಂತ್ರನೇ ಬರೋದು ಅಲ್ಲದೆ ನಿನಗಿನ್ನೂ ಮಂತ್ರನೇ ಬರಂಗಿಲ್ಲ ಜಡಿ 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 ಬಾಲೆ ನಿಂದು ತೋರಿಸು ನಿಂದು ತೋರಿಸು ಗುರುಗಳ ನಾನು ಏನ್ ತೋರಿಸ್ರಿ ಅಂತ ನಿನ್ನ ಕಾಣ್ತ ಇದು ನಿನ್ನ ಕಾಣ್ತ ನಿನ್ನ ಸೊಂಟ ತೋರ್ಸಂತ್ಯ ಸ್ವಂತ ಅಂದ್ರೆ ಗುರುಗಳ ಸ್ವಲ್ಪ ಇತ್ತು ಬರ್ರಿ ಯಾಕೆ ಯಾಕೆ ಬಾಲೆ ನಮ್ಮನ್ನು ಪ್ರೀತಿ ಮಾಡ್ಬೇಕಂತ ಮಾಡಿ ಯಾಕಂದ್ರೆ ನಿಮ್ಮ ನಾನು ಪ್ರೀತಿ ಮಾಡಕ್ ಕ್ರಿಯಾಕತ್ತಿದ್ರಿ ಹೆಂಗ ನಿಮ್ ಮ್ಯಾಲ ಬಹಳ ಪ್ರೀತಿ ಆಗೈತ್ರಿ ಬರ್ರಿ ಬರ್ರಿ ಇದಕ್ಕೆ ಬಾ. ಇದಕ್ಕೆ ಬರ್ರಿ ಏನಾತ ಸಂಗೀತ ಇವ್ರು ಸಾಂಬ ಆದವ್ರ ಮತ್ತೆ ಯಾರು ಇವ್ರ ಇವ್ರು ನೋಡಿ ಹೆಂಗ್ ಹೆಸರು ಬಂದಾರ ಇವ್ರ ಕಲ ಇವ್ರು ಕಿತಾಪತಿ ಕನಕ ಅವ್ರ ನೋಡಿ ಇವ್ರು ಬೇವರ್ಸ್ ಈ ನಮನ ಮಾಡಿ ಬಂದಾರ ಇವ್ರು ಒಂದ್ ಸ್ವಲ್ಪ ತಡಿ ಪೊಲೀಸರಿಗೆ ಫೋನ್ ಮಾಡಿ ಇವ್ರನ್ನ ಹಚ್ಚಿ ಒಂದ್ಸೂರು ಅಂತ ಈಗ ಕಳ್ಸಂಗ ಫೋನ್ ಹಚ್ಚ ಪಟ್ನ ಬುರ್ಗ ಕಳ್ಸೋನು ಇವ್ರು ಬುರ್ಗ ನೋಡಿ ಸರ ಗೊಳಸಂಗಿ ಸರ್ ಎಲ್ಲ ಬರ್ರಿ ಇಲ್ಲಿ ಬರ್ರಿ ಈ ಮಕ್ಕಳನ್ನ ಮದ್ವೆ ಆಯ್ತಿರತ್ತ ನಂದು 3 ಯವ್ವ ಮದಿ ಬಿಡ ನಾನು 3 ತಗೊಂಡಿದ್ದೆ ನಾವು 3 ಕೊಟ್ಟು ಬಿಡ ಯಾವಾಗ ಕೊಟ್ಟಿನಿ ಅದು ಮೂರ ಅಲ್ಲ ಮಾರೈತಿ ನನ್ನ ಚಪ್ಪಲಾಗ ತಗೊಂಡು ನೀ ಬೇರೆಯವ್ರ ಮದುವೆ ಮಾಡುದು ಮೋಸ ಅಲ್ಲಿ ಚಪ್ಪಲಾಗ ತಗೊಂಡಿಲ್ಲ ಮಗ ರೂಪಾಯಿ ಬಂಗಾರ ರೂಪಾಯಿ 1.5 ಲಕ್ಷ ಐತಿ ಪೊಲೀಸರಿಗೆ ಫೋನ್ ಮಾಡಬೇಡ ಬ್ಯಾಗ್ ಬಿಡುತ್ತಂಗಿ ಇಲ್ಲ ನೀನು ಬುರ್ಗ ತಗ್ಸಾಕಿನ ಕೂತಿರಂತ ಯಾರು ಮಕ್ಕಳು ಆಡೋಕಳು ಅವತ್ತಿಗೆ ಆಡಿಸು ಅಂತ ಕುಡಿಸಿ ಆತ್ ಬಿಡ ಸಂಗಿ ಆತ್ ಬಿಡು ಸಂಗಿ ತಿಳಿಯದೆ ತಪ್ಪು ಮಾಡ್ಯಾವ ಇದೊಮ್ಮೆ ಕ್ಷಮಿಸಿ ಬಿಡೋಣತ್ತ ಆಯ್ತ್ರಿ ನೀವ್ ಹೆಂಗ್ ಹೇಳ್ತೀರಿ ಹಂಗ ಹಾ ಹೋಗ್ಲಿ ಬಿಡು ನಡ್ರಿ ಇಲ್ಲಿ ಎಲ್ಲಿ ನಿಂದ್ರಲಕ್ ಹೋಗ್ಬೇಡ್ರಿ ಆಯ್ತು ನೀವು ಆಯ್ತು ಯವ್ವ ಆಯ್ತಾ ಯವ್ವ ಆಯ್ತು ಅಡಿ ಒಂಬತ್ತ ಗಲಿ ಬಯಲಿ ಪೋರಿ ವಯಾರಿ ಸ್ವಾಮಿ ಬಣ್ಣದ ಗಜಗೌರಿ ಹಚ್ಚಿದಿ ಗಮ ಗಮ ಕಸ್ತೂರಿ
La 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 ಇದಕ್ಕಿಂತ ಮುಂಚೆ ಹಿಂದಿನ ಪ್ರವೇಶದಲ್ಲಿ ಡಾಕ್ಟರ್ನ ಪಾತ್ರವನ್ನು ಮೆಚ್ಚಿ ಶ್ರೀಕಾಂತನ ಪಾತ್ರಕ್ಕೆ ಬಸವರಾಜ್ ಕೂಡಿಗೆಯವರು 100 ರೂಪಾಯಿಯನ್ನು ಕಲಾಕಾಣಿಕೆಗೆ ನೀಡಿದ್ದಾರೆ. ಶ್ರೀಕಾಂತನ ಪಾತ್ರಧಾರಿ ಬಂದು 100 ರೂಪಾಯಿಯನ್ನು ಸ್ವೀಕರಿಸಬೇಕಂತ ವಿನಂತಿಸ್ತಾರೆ. ಶ್ರೀಕಾಂತನ ಬದಲಿಗೆ ನಾನೇ ಸ್ವೀಕಾರ ಮಾಡುತ್ತೇನೆ. ये पढ़ने पर ये जानकी मनोदा ಆ ಮಾನ್ಯರಿಗೆ ನಾನು ತುಂಬಾ ಆಭಾರಿಯಾಗಿದ್ದೇನೆ. टाइम मिल बरे पढ़ने ಇವತ್ತು ಅಮಾವಾಸ್ಯೆ, ಇಂಥ ಕರಾಳ ಕತ್ಲೆಯಲ್ಲಿ ಎಲ್ಲಿಂತ ಹೋಗೋದು ಸ್ವಾಮಿ, ಎಲ್ಲಿಗಂತ ಹೋಗೋದು? ಜಾನಕಿ, ಇಲ್ಲ ಯಾವುದಾದರೂ ಒಂದು ಗುಡಿ ಗುಂಡಾರದಲ್ಲಿ ಇದ್ದು ಬೆಳಗಿನ ಜಾವ ಹೋದರಾಯಿತು. ಅಯ್ಯೋ ಅಯ್ಯೋ ಹೊಟ್ಟೆ. ಅಯ್ಯೋ ಸ್ವಾಮಿ, ಏನಾಯ್ತು ನಿಮಗೆ? ಜಾನಕಿ, ಈ 2 ದಿನಗಳಿಂದ ಊಟನೇ ಮಾಡಿಲ್ಲ ಜಾನಕಿ, ಊಟನೇ ಮಾಡಿಲ್ಲ. ನನ್ನ ಹೊಟ್ಟೆ ತುಂಬಾ ಹಸಿವೆಯಾಗಿದೆ ಜಾನಕಿ, ತುಂಬಾ ಹಸಿವೆಯಾಗಿದೆ. ಅಯ್ಯೋ ದೇವರೇ, ಮತ್ತವ್ರಿಗೆ ದಾನ ಧರ್ಮ ಮಾಡಿದ ಕೈ ಎಂತ ಪರಿಸ್ಥಿತಿ, ಎಂತ ಆಗ್ಲಿ ಪರಿಸ್ಥಿತಿ ತಂದಿದ್ದೇನಲ್ಲ ಸ್ವಾಮಿಗೆ. ಸ್ವಾಮಿ, ದಯವಂತೆ ಜನಗಳೇ, ನನ್ನ ತೈಪತಿ ದೇವರು ಹೊಟ್ಟೆ ಹಸಿದೆ ಅಂತ ಹೇಳ್ತಾ ಇದ್ದಾರೆ. ಯಾರಾದ್ರೂ ಭಿಕ್ಷೆ ನಡಿ, ನಿಮಗೆ ಪುಣ್ಯ ಬರ್ತದೆ ತಂದೆ, ಪುಣ್ಯ ಬರ್ತದೆ. ಯಾರಾದ್ರೂ ದಾನ ಮಾಡಿ ಭಿಕ್ಷೆ ನೀಡಿ, ನನ್ನ ಹಸಿದ ಹೊಟ್ಟೆಯನ್ನು ತುಂಬಿಸಿ. ಭಿಕ್ಷಾಂದೆ, ಭಿಕ್ಷಾಂದೆ. Oh
ಊರಿನ ಜನ ಎಷ್ಟೊಂದು ಒಳ್ಳೆಯವರು ಸ್ವಾಮಿ, ಎಷ್ಟೊಂದು ಒಳ್ಳೆಯವರು. ಇದೇ ಹಣದಲ್ಲಿ ನಿಮಗೆ ಹೊಟ್ಟೆ ತುಂಬ ಊಟ ಕೊಡಿಸ್ತೀನಿ. ಬನ್ನಿ ಸ್ವಾಮಿ, ಹೋಗೋಣ ಬನ್ನಿ. ಅಮ್ಮವ್ರೆ, ಏನಾಯ್ತು ಅಮ್ಮವ್ರೆ? ಈ ರೀತಿ ಭಿಕ್ಷೆ ಮಾಡೋದು ಕಾರಣ ಹೇಳಿ, ಬೇಗ ಹೇಳಿ ಅಮ್ಮವ್ರೆ, ಬೇಗ ಹೇಳಿ, ಏನಾಯ್ತು? ಏನಂತ ಹೇಳಿ ನಿಂಗಜ್ಜ, ಏನಂತ ಹೇಳಲಿ? ಈ ನಿಮ್ಮ ದಣಿಯವರು ನೀನು ಊರಲ್ಲಿ ಇಲ್ಲದಾಗ ಊರ ಮುಂದಿನ ಜಾಗದಲ್ಲಿ ಕೆರೆ ಕಟ್ಟಬೇಕಂತ ಈ ನಿಮ್ಮ ದಣಿಯವರ ಆಸೆ ಆಗಿತ್ತು. ಆದ್ರೆ ಆ ಎಮ್ಮೆಲಿ ಸಾಹೇಬ್ರು ಫ್ಯಾಕ್ಟ್ರಿ ಕಟ್ಟಬೇಕಂತ ಅವರ ಹಠವಾಗಿತ್ತು. ಅದೇ ನೆಪದಲ್ಲಿ ಇಲ್ಲ ಸಲ್ಲದ ನೆಪ ಹೊರಿಸಿ ನನ್ನ ಪತಿದೇವರನ್ನು ಜೈಲಿಗೆ ಕಳಿಸಿದರು. ಜೈಲಿನಿಂದ ಬಿಡುಗಡೆಗೆ ಬರುವಾಗ ಯಾರ ದುಷ್ಟರು ಅವರ ಕಣ್ಣಿಗೆ ಸೆಡಗದ್ದು. ಅವರ ಕಣ್ಣೆ ಕಾಣಿಸ್ತಲೇ ನಿಂಗಲ್ಲ, ಕಣ್ಣೆ ಕಾಣಿಸ್ತಾ ಇಲ್ಲ. ಅಮ್ಮವ್ರೆ, ಸಮಾಧಾನ ಮಾಡಿಕೊಳ್ಳಿ, ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ, ನಾನಿದ್ದೇನೆ. ಮೊದಲು ಆಸ್ಪತ್ರೆಗೆ ಹೋಗೋಣ, ಆಮೇಲೆ ಆ ದುಷ್ಟ ಕೆಲಸ ಮಾಡಿದವರಪ್ಪ ಸಂಹಾರ ಮಾಡಿ ನಿಮ್ಮ ಪಾದದ ಕೆಳಗೆ ಹಾಕುತ್ತೇನೆ. ಬನ್ನಿ, ಮೊದಲು ಆಸ್ಪತ್ರೆಗೆ ಹೋಗೋಣ. ಬೇಡ ಲಿಂಗಜ್ಜ, ಬೇಡ. ಅಷ್ಟು ಹಣ ಖರ್ಚು ಮಾಡಿ ನನ್ನನ್ನು ತೋರಿಸುವುದು ಬೇಡ ಲಿಂಗಜ್ಜ. ನಾನು ಹೀಗೆ ಇದ್ದು ಬಿಡುತ್ತೇನೆ. ಏನಂತ ಮಾತಾಡ್ತೀರಿ? ಅದರ ಚಿಂತೆ ನಿಮಗೆ. ಮೊದಲು ಆಸ್ಪತ್ರೆಗೆ ಹೋಗೋಣ, ನಡೆಯಿರಿ. ಬನ್ನಿ, ಹೋಗೋಣ. ನಮ್ಮೂರಿನ ಪಕ್ಕದಲ್ಲಿಯವರಾದಂತಹ ಶಿವಲಿಂಗಪ್ಪ ಬಾಲಕೋಳ್ ಸಾಕಿನ 87 ಅವರು ಕಂಪನಿಗೆ 200 ರೂಪಾಯಿಯನ್ನು ಕಲಾಕಾಣಿಕೆಗೆ ನೀಡಿದ್ದಾರೆ. ಅದರಂತೆ ನಿಂಗಪ್ಪ ವಡ್ಡಿ ಸಾಕಿನ ತಾಂಬ ಡಾಕ್ಟರ್ನ ಪಾತ್ರಕ್ಕೆ 200 ರೂಪಾಯಿ, ರಮಾನಂದನ ಪಾತ್ರಕ್ಕೆ 200 ರೂಪಾಯಿ ಕಲಾಕಾಣಿಕೆಗೆ ನೀಡಿದ್ದಾರೆ. ಡಾಕ್ಟರ್ ಹಾಗೂ ರಮಾನಂದನ ಪಾತ್ರಧಾರಿ ಬಂದು ಹಣವನ್ನು ಸ್ವೀಕರಿಸಬೇಕು. ನಮ್ಮ ಪ್ರೀತಿಯ ಮಾವನಾದ ನಿಂಗಪ್ಪ ವಜ್ಜಿ ಸಾಕಿನ ತಾಂಬ ಇವರಾದರೂ ನನ್ನ ಅಲ್ಪ ಕಲ್ಯಾಣ ಕಂಡು 201 ರೂಪಾಯಿ ಕಲಾಕಾಣಿಕೆ ಕೊಟ್ಟಿದ್ದಾರೆ. ಅವರಿಗಾದರೂ ಮಾರುತೇಶ್ವರ ಐಶ್ಯ ಆರೋಗ್ಯ ಕೊಟ್ಟು ಕಾಪಾಡುತ್ತಾ ಮಾರುತೇಶ್ವರನ ಪಾದದಲ್ಲಿ ಬೇಡಿಕೆ ಇರುವುದು. ಅದರಂತೆ ನಮ್ಮ ಅಣ್ಣನ ಪಾತ್ರ ಮಾಡಿರ್ತಕ್ಕಂಥ ರಮಾನಂದನ ಪಾತ್ರಕ್ಕೂ 201 ರೂಪಾಯಿ ಕಲಾಕಾಣಿಕೆ ಕೊಟ್ಟಿದ್ದಾರೆ. ಅವರಿಗಾದರೂ ಮಾರುತೇಶ್ವರ ಐಶ್ಯ ಆರೋಗ್ಯ ಕೊಟ್ಟು ಕಾಪಾಡುತ್ತಾ ಮಾರುತೇಶ್ವರನ ಪಾದದಲ್ಲಿ ಬೇಡಿಕಿರುವುದು. ನಮಗೆ ತೊಡಕಾಗದ ಪಿಡಿಗಳು ಮನೆ ಬಿಟ್ಟು ತೊಲಗಿದವು. ಇನ್ಮೇಲೆ ನನ್ನ ಪ್ರಿಯಕರ ಜನಾರ್ದನ ಜೊತೆಗೆ ಹಾಯಾಗಿ ಕಾಲ ಕಳೆಯಬಹುದು. ಸರಿಯಾದ ಸಮಯಕ್ಕೆ ಬರ್ತೀನಿ ಅಂತ ಹೇಳಿದ ನನ್ನ ಪ್ರಿಯಕರ ಇಷ್ಟೊತ್ತಾದ್ರೂ ಇನ್ನೂ ಬರ್ತಾನೆ ಇಲ್ವಲ್ಲ? ಓಹೋ ಕಾಮಿನಿ, ಬಂದು ಬಹಳ ಹೊತ್ತಾಯ್ತಾ? ಇಲ್ಲ ಪ್ರಿಯಕರ, ಈಗ ತಾನೇ ಬಂದಿದ್ದೀನಿ. ಹಾ, ನಿಮಗೆ ಇನ್ನೊಂದು ಸಂತೋಷದ ಸುದ್ದಿ. ಅದೇನು ಅಂದ್ರೆ, ನಮಗೆ ತೊಡಕಾಗಿರುವ ಆ ಪೀಡೆಗಳು ಮನೆ ಬಿಟ್ಟು ತೊಲಗಿದವು. ಆಮೇಲೆ ಆ ಮನೆಯಲ್ಲಿ ನೀವೇ ರಾಜ, ನಾನೇ ರಾಣಿ. ಅವೆಲ್ಲರೂ ಹಾಯಾಗಿ ಕಾಲ ಕಳಿಬಹುದು. ಇನ್ನು ಬಾಕಿ ಉಳಿದಿರೋದಂದ್ರೆ ನನ್ನ ಗಂಡ ಮಾತ್ರ. ಈ ಜನಾರ್ದನ ಮನಸ್ಸು ಮಾಡಿದರೆ ಮುಗಿಯಿತು ನಿನ್ನ ಗಂಡನ ಆಯುಷ್ಯ. ಆ ರಮಾನಂದ
ಆ ರೈತನು ಕಂಡ ರಮಾನಂದ 2 ಕಣ್ಣುಗಳನ್ನು ಕಳೆದಂತೆ ಪ್ರೀತಿಯ ಭೋಜನ ಕೂಟ ಏರ್ಪಡಿಸಿ ಕೂಟದಲ್ಲಿ ವಿಷ ಬೆರೆಸಿ ಕೈಲಾಸಕ್ಕೆ ಕಳಿಸಿದ್ರಾಯ್ತು. ಹೇಗಿದೆ ಈ ಜನಾರ್ದನನ ಕೈ ಚಳಕ? ತುಂಬಾನೇ ಚೆನ್ನಾಗಿದೆ. ಆದಷ್ಟು ಬೇಗ ಆ ಕೆಲಸ ನಾವು ಮಾಡಲೇಬೇಕು, ಇಲ್ಲವಾದ್ರೆ ಮುಂದೆ ನಮಗೆ ಆಪತ್ತು ತಪ್ಪಿದ್ದಲ್ಲ. ಅದರ ಚಿಂತೆ ನೀನು ಬಿಟ್ಟು ಬಿಡು. ನಿನ್ನ ಗಂಡನಿಗೆ ಒಂದು ಗತಿ ಕಾಣಿಸಿ ಮುಂದೆ ನಾವಿಬ್ಬರು ಹಾಯಾಗಿ ಕಾಲ ಕಳೆಯಬಹುದು. ಹಾಗಾದರೆ ಇದೇ ಸಂತೋಷದ ಸಂಭ್ರಮದಲ್ಲಿ ಈ ನಿನ್ನ ಪ್ರಿಯಕರಿಗೆ ಒಂದು ಇಂಪಾದ ಪ್ರೇಮ ಗೀತೆ ಹಾಡಿ ನನ್ನ ಮನಸ್ಸರಿಸಬರುತ್ತದೆ. ಆಯ್ತು ರಾಜ. ನೀನು ನನ್ನ ಮಿತ್ರನೆಂದು ಹೇಳಿಕೊಳ್ಳಲು ನಾಚಿಕಾಗುತ್ತದೆ ನನಗೆ. ಮಿತ್ರನ ಹೆಂಡತಿ ನನಗೆ ಅತ್ತಿಗೆ ಸಮಾನೆಂದು ತಿಳಿದುಕೊಳ್ಳಲು ಬಿಟ್ಟು ಏನು ಮಾಡ್ಬೇಕು? ಅವಳೊಂದಿಗೆ ಗ್ರಾಮ ಕ್ರೀಡೆ ಆಡಲು ಮುಂದೆ ನೀತ ನೀನು ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ. ನಾನು ತಪ್ಪಾಯ್ತ್ರಿ, ನನ್ನ ಕ್ಷಮಿಸ್ಬೇಡ್ರಿ. ಇನ್ಮೇಲೆ ಇಂಥ ತಪ್ಪು ಯಾವಾಗ ಮಾಡಂಗಿಲ್ಲಪ್ಪ. ಇಂಥ ತಪ್ಪು ಮಾಡಂಗಿಲ್ಲ. ಬಾಯಿ ಮುಚ್ಚದೆ ಕಾಮಿನಿ ಕಟ್ಟಿಕೊಂಡ ಗಂಡ ಕುಂಟ ಇರಲಿ ಕುರುಡ ಇರಲಿ ಅವನೊಂದಿಗೆ ಜೀವನ ಸಾಗಿಸುವುದು ಹೆಂಡತಿ ಧರ್ಮ. ಆದರೆ ನೀನು ಕಟ್ಟಿಕೊಂಡ ಗಂಡನನ್ನೇ ಸಾಯಿಸಲು ಮುಂದಾದರೆ ನೀನೊಂದು ಹೆಣ್ಣೆ. ನಿನಗೆ ಏನು ತೆಗೆದುಕೊಂಡು ಹೊಡಿಬೇಕು ನೀನೇ ಹೇಳು. ಗಂಡನ ಜೊತೆ ಸಾಕಾಗದೆ ಮಿಂಡನ ಜೊತೆ ಕಾಮದಾಸಕ್ಕಾಗಿ ಈ ನಮ್ಮ ಧರ್ಮ ತುಂಬಿದ ಮನೆಯಂತಿರುವ ನಮ್ಮ ಸಂಸಾರದಲ್ಲಿ ಹುಳಿ ಹಿಂಡಿದಿ. ನಿನ್ನ ಮಾತಿಗೆ ಮರಳಾಗಿ ದೇವರಂತಿರುವ ನಮ್ಮ ಅಣ್ಣ ಅತ್ತಿಗವರಿಗೆ ಮನೆಯಿಂದ ಹೊರಗೆ ಹೋಗುವಂತೆ ಮಾಡಿದಿನಲ್ಲ. ನಿನಗೆ ಏನು ತೆಗೆದುಕೊಂಡು ಹೊಡಿಬೇಕು ಹೇಳು. ಇಲ್ಲ ಶ್ರೀಕಾಂತ್, ಆ MLA ಚಕ್ರವರ್ತಿ ಮಾತು ಕೇಳಿ ಇಂತ ತಪ್ಪು ಮಾಡಿಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಮಿತ್ರ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು. ಕ್ಷಮೆ ಅದು ನಿನಗೆ ನೋ ಧನ್ಯವಾದ. ಆ ದುಷ್ಟ MLA ಮಾತುಗಳನ್ನು ಕೇಳಿ ನಮ್ಮ ಒಡ ಹುಟ್ಟಿದ ಅಣ್ಣನಿಗೆ
ಎದ್ದಲೆ ಮಗನೇ. ನೀವು ಇಬ್ಬರು ಈ ಭೂಮಿಯ ಮೇಲೆ ಬದುಕಬಾರದು. ಈ ಸಮಾಜದಲ್ಲಿ ಇರಲೇಬಾರದು. ನೆನೆಸಿಕೊಳ್ಳಿರಿ ನಿಮ್ಮ ಹೆತ್ತ ತಾಯಿಯರನ್ನು. ದೇವರಂತ ಇರುವ ನಮ್ಮ ಅಣ್ಣ ಅತ್ತಿಗೆ ಅವರಿಗೆ ದ್ರೋಹ ಮಾಡಿದ್ದೆ ನಾನು ಬದುಕಲೇಬಾರದು. ಹೌದು, ನಾನು ಸಾಯಲೇಬೇಕು. ಈ ಸಮಾಜದಲ್ಲಿ ನಾನು ಇರಲೇಬಾರದು. ಹೌದು, ನಾನು ಬದುಕಬಾರದು. ನಾನು ಸಾಯಲೇಬೇಕು. ನಿಲ್ಲಿ ಶ್ರೀಕಾಂತ್, ಇದೇ ನೋಡ್ತಿರುವಿರಿ? ಇಲ್ಲ ಬಟ್ರೆ ಇಲ್ಲ, ನಾನು ಬದುಕಲೇಬಾರದು ಬಟ್ರೆ. ದೇವರಂತಿರುವ ನಮ್ಮ ಅಣ್ಣ ಅತ್ತಿಗೆ ಅವರಿಗೆ ಅನ್ಯಾಯ ಬಗ್ಸಿ ಹೆಂಡತಿ ಮಾತುಗಳನ್ನು ಕೇಳಿ ಅವರನ್ನು ಮನೆಯಿಂದ ಹೊರಗೆ ಹೋಗದ ಹಂಗೆ ತಡೆಯದ ಮೂರ್ಖ ನಾನು. ಅಷ್ಟೇ ಅಲ್ಲದೆ ಈ ನೀತರನ್ನು ಕೊಲೆ ಮಾಡಿದ ಕೊಲೆಗಾರ ನಾನು. ನಾನು ಬದುಕಲೇಬಾರದು. ನಾನು ಜೀವಂತವಾಗಿ ಇರಬಾರದು ಬಟ್ರೆ. ನೀವು ಮಾಡಿದ್ದು ತುಂಬಾ ಒಳ್ಳೆಯ ಕೆಲಸ ಶ್ರೀಕಾಂತ್. ಯಾಕಂದರೆ ಆ ದುಷ್ಟ ಚಕ್ರವರ್ತಿ MLA ಅವರ ಮನೆಯಲ್ಲಿ CID ಆಫೀಸರ್ ಆಗಿದ್ದರೂ ಕೂಡ ಯಥಚಿತ ಅಡುಗೆ ಭಟ್ಟನಾಗಿ ನಿಜವಾದ ಅಪರಾಧಿ ಯಾರೆಂದು ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದೇನೆ. ಅಷ್ಟೇ ಅಲ್ಲದೆ ಆ ದುಷ್ಟ ಚಕ್ರವರ್ತಿಯನ್ನು ಅರೆಸ್ಟ್ ಮಾಡಿ ಜೈಲಿನಲ್ಲಿ ಕಂಬಿ ಇಳಿಸುವಂತೆ ಮಾಡಿದ್ದೇನೆ. ಅದರಂತೆ ನಿಮ್ಮ ಅಣ್ಣನವರು ರೈತರಿಂದ ಸಾಕಷ್ಟು ಹಣವನ್ನು ಸಂಗ್ರಹಿಸಿ ಮುಖ್ಯಮಂತ್ರಿಯವರ ನಿಧಿಗೆ ಸಾಕಷ್ಟು ಹಣವನ್ನು ಸಂಗ್ರಹವಾಗಿದೆ. ಅವರ ಕಾರ್ಯವೈಖರಿಗಳನ್ನು ಮೆಚ್ಚಿ ಈ ರಾಮಾಪುರದಲ್ಲಿ ಕೆರೆ ಕಟ್ಟಿಸುವ ಕೆಲಸಕ್ಕೆ ಸ್ವತಃ ಮುಖ್ಯಮಂತ್ರಿಗಳೇ ಇವತ್ತು ಬರುತ್ತಿದ್ದಾರೆ. ಹೌದು ಹೌದು ಸೌಕರ್ಯ. ನೀರಾವರಿ ಸಚಿವರಾದ MB ಪಾಟೀಲ್ ಸಾಹೇಬರು, ನಮ್ಮ ಯತ್ನಾಳ ಬಸವನಗೌಡ MLA ಸಾಹೇಬರು, ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ನಮ್ಮೂರಿಗೆ ಬರುತ್ತಿದ್ದಾರೆ. ಇದನ್ನು ಕೇಳಿ ಬಹಳ ಸಂತೋಷ ಆಯ್ತು ಸಾಹೇಬರೇ. ಅಷ್ಟೇ ಅಲ್ಲದೆ ಶ್ರೀಕಾಂತ್, ನಿಮ್ಮಣ್ಣನವರಿಗೆ ಕಣ್ಣು ಬರುವಂತೆ ಸರ್ಕಾರದಿಂದ ಸಹಾಯ ಮಾಡಿದ್ದಾರೆ. ಹಿಂದೆ ಆಸ್ಪತ್ರೆಯಿಂದ ಮುಖ್ಯಮಂತ್ರಿಗಳು ಅವರನ್ನು ಕರೆದುಕೊಂಡು ಬರುವವರಿದ್ದಾರೆ. ಮೊದಲು ಈ ಶವ ಸಂಸ್ಕಾರವನ್ನು ಬೇಗ ಮುಗಿಸಿ ನಡೆಯಿರಿ, ಹೋಗೋಣ. ಆಯ್ತು ಸಾಹೇಬರೇ, ಬಹಳ ಸಂತೋಷವಾಯ್ತು. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮ್ಮೂರಿಗೆ ಬರುತ್ತಿದ್ದಾರೆ ಕೇಳಿ ಬಹಳ ಸಂತೋಷವಾಯ್ತು ಸಾಹೇಬರೇ. ಎಲ್ಲ ಕಲಾಭಿಮಾನಿಗಳಲ್ಲಿ ಸವಿನಯ ಪ್ರಾರ್ಥನೆಯಿಂದ ಪ್ರಾರಂಭವಾದಂಥ ಈ ನಾಟಕ ಇನ್ನೆರಡು ಸನ್ನಿವೇಶಗಳನ್ನು ಮುಗಿದಿಲ್ಲ. ಭಾಳ ಇಂಪಾರ್ಟೆಂಟ್ ಅಂತ ಸನ್ನಿವೇಶ, ದಯವಿಟ್ಟು ಎಲ್ಲರೂ ಕೇಳೋಬೇಕಂತ ತಮ್ಮಲ್ಲಿ ಕಳಕಳಿ ವಿನಂತಿ. ರಮಾನಂದ ಸಾಹೇಬ್ರೆ, ರಮಾನಂದ ಸಾಹೇಬ್ರೆ, ಬರೀ ಇಬ್ರು ಬರಬೇಕು ಸಾಹೇಬ್ರೆ. ಸಾಹೇಬ್ರೆ, ನನ್ನಿಂದವೇನಾದರೂ ಕೆಲಸವಿತ್ತೆ? ನೀವು ಮಾಡಿದ ಸಹಾಯದಿಂದ, ರೈತರ ಬೆಂಬಲದಿಂದ ಸ್ವತಃ ಮುಖ್ಯಮಂತ್ರಿಗಳು ಇಂದು ಈ ಹಡಗಲಿ ಗ್ರಾಮಕ್ಕೆ ಬರುತ್ತಿದ್ದಾರೆ. ಅದನ್ನು ತಿಳಿಸಬೇಕೆಂದು ಇಲ್ಲಿಗೆ ನಾವು ಬಂದಿದ್ದೇವೆ.
ಈ ನಿಮ್ಮ ಕಾರ್ಯ ಸಾಧನೆಯಿಂದ ಸರ್ಕಾರದ ಆದರ್ಶ ರೈತ ಚಲದಂಕಮಲ ಎಂಬ ಬಿರುದು ಕೊಟ್ಟಿದೆ. ಇದರಲ್ಲಿ ನನ್ನದು ಏನೂ ಇಲ್ಲ ಸಾಹೇಬ್ರೆ. ಎಲ್ಲ ನಮ್ಮೂರಿನ ರೈತರ ಸಹಾಯ ಸಹಕಾರದಿಂದಾಗಿದೆ ಅಷ್ಟೇ. ಅಷ್ಟೇ ಅಲ್ಲ ರಮಣಂದ್ರೆ, ಆ ದುಷ್ಟ MLA ಮಾಡಿರುವ ಕೆಟ್ಟ ಕೆಲಸಗಳನ್ನು ಸಾಕ್ಷಿ ಸಮೇತ ಕಂಡು ಹಿಡಿದು ಜೈಲು ಕಂಬಿ ಎಣಿಸುವಂತೆ ಮಾಡಿದವರು ಬೇರೆ ಯಾರು ಅಲ್ಲ, ಅವರ ಮನೆಯಲ್ಲಿ ಅಡುಗೆ ಬೆಟ್ಟನಾಗಿ ಕೆಲಸ ನಿರ್ವಹಿಸುತ್ತಿದ್ದ ನಮ್ಮ CBI ಕನಕ ಸಾಹೇಬರು. ಏನು? ಆ ಸೌಕಾರ್ನ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಅಡುಗೆ ಭಟ್ಟ ಕನಕರು CID ಆಫೀಸರೇ? ಹೌದು ರಮಣಂದರೆ, ಆ ದುಷ್ಟ ಚಕ್ರವರ್ತಿ ಮಾಡಿರುವ ಕೆಟ್ಟ ಕಾರ್ಯಗಳನ್ನು ಸಾಕ್ಷಿ ಸಮೇತ ಕಂಡು ಹಿಡಿದು ಜೀವಾವಧಿ ಶಿಕ್ಷೆ ಕೊಡಿಸಿದ್ದಾರೆ. ಆ ದುಷ್ಟರಿಗೆ ತಕ್ಕ ಶಿಕ್ಷೆ ಆಯಿತು ಸಾಹೇಬರೇ, ತಕ್ಕ ಶಿಕ್ಷೆ ಆಯಿತು. ನಾನು ಕೂಡ ವಿಷಯ ತಿಳಿಯದೆ ನಿಮ್ಮನ್ನು ಅರೆಸ್ಟ್ ಮಾಡಿದಕ್ಕೆ ನನ್ನನ್ನು ಕ್ಷಮಿಸಿ ಬಿಡು ರಮಣಂದರೆ, ನನ್ನನ್ನು ಕ್ಷಮಿಸಿ ಬಿಡಿ. ಸಾಹೇಬ್ರೆ, ನಿಮ್ಮ ಕರ್ತವ್ಯ ನೀವು ಮಾಡಿದ್ದೀರಿ, ಇದರಲ್ಲಿ ಕ್ಷಮಿಸುವುದೇನಿದೆ? ಆದರೆ ಕರ್ತವ್ಯವೇ ದೇವರೆಂದು ತಿಳಿಯಬೇಕು. ಸಾಹೇಬ್ರೆ, ದಯವಿಟ್ಟು ಅಮಾಯಕರಿಗೆ ಶಿಕ್ಷೆ ಕೊಡಬೇಡಿ ಸಾಹೇಬ್ರೆ. ನನ್ನನ್ನು ಕ್ಷಮಿಸಿ ಬಿಡುವಲ್ಲ. ನಿಮಗೆ ಅನ್ಯಾಯ ಮಾಡಿ ದೇವರಂತಿರುವ ನಿಮಗೆ ಅನ್ಯಾಯ ಮಾಡಿಬಿಟ್ಟಿದೆ ಅಣ್ಣ. ಹೋಗಲಿ ಬಿಡು ಸಹೋದರ, ಆದುದೆಲ್ಲ ಒಂದು ಕೆಟ್ಟ ಕನಸಂದು ಮರೆತೆ ಬಿಡು. ಹಾ, ಶ್ರೀಕಾಂತ್, ಕಾಮಿನಿ ಎಲ್ಲಿದ್ದಾಳಪ್ಪ? ಆ ನೀತ ಹೆಣ್ಣ ಕಾಮಿನಿ ತನ್ನ ಪ್ರೇಕ ಜನಾರ್ದನೊಂದಿಗೆ ಕಾಮದ ಚೆಲ್ಲಾಟ ಆಡುತ್ತಿದ್ದವಣ್ಣ. ಅದನ್ನು ಸಹಿಸದೆ ನಾನು ಅವರಿಬ್ಬರನ್ನು ಯಮಲೋಕಕ್ಕೆ ಕಳಿಸಿಬಿಟ್ಟೆ ಅಣ್ಣ. ಹೋಲಿ ಬಿಡು ಮಟ್ಟ, ಅವರ ಮಾಡಿದ ಪಾಪಕ್ಕೆ ಅವರೇ ತಕ್ಕ ಪ್ರಯತ್ನ ಆಯಿತು. ಸರಿ, ನಾನು ಅಪರಾಧಿ, ನನ್ನನ್ನು ಅರೆಸ್ಟ್ ಮಾಡ್ರಿ ಸಾಹೇಬ್ರೆ, ನನ್ನನ್ನು ಅರೆಸ್ಟ್. ಇಲ್ಲ ಶ್ರೀಕಾಂತರವ್ರೆ, ನೀವು ಮಾಡಿದ್ದು ಒಳ್ಳೇದೇ. ಕೆಟ್ಟ ಕೆಲಸ ಮಾಡಿದವರನ್ನು ಒಂದು ಕ್ಷಣ ವಿಚಾರ ಮಾಡದೆ ಶಿಕ್ಷೆ ನೀಡಿದಿರಿ. ಇಂಥ ಕೆಟ್ಟ ಕಾರ್ಯಗಳನ್ನು ಈ ಸಮಾಜದಲ್ಲಿ ಮುಂದೆ ನಡೆಯುವುದಿಲ್ಲ. ಹಲೋ, ಯಾರು? ಮುಖ್ಯಮಂತ್ರಿಗಳು ಹೇಳಿ ಸಾಹೇಬ್ರೆ. ಓಕೆ ಸಾಹೇಬ್ರೆ, ಈಗಲೇ ಬರುತ್ತೇನೆ. ರಮಾನಂದರೆ, ಮುಖ್ಯಮಂತ್ರಿಗಳು ಹೊರಟಿದರಂತೆ, ನಾವು ಸಕಲ ಸಿದ್ಧತೆ ಮಾಡಿಕೊಳ್ಳಬೇಕು. ತಾವು ಆದಷ್ಟು ಬೇಗನೆ ಕೆರೆ ಕಟ್ಟಿಸುವ ಉದ್ಘಾಟನೆಗೆ ಬಂದು ಬಿಡಿ. ಆಯ್ತು ಸಾಹೇಬರೇ. ಹಾ, ಜಾನಕಿ, ಬೇಗನೆ 5 ಜನ ಮುತ್ತೈದರನ್ನು ಕರೆದುಕೊಂಡು ಊರ ಮುಂದಿನ ಜಾಗದಲ್ಲಿ ಬಂದು ಬಿಡು. ಹಾ, ಶ್ರೀಕಾಂತ್, ನೀನು ಊರ ಪ್ರಮುಖರಿಗೆ, ಊರ ಹಿರಿಯರಿಗೆ ವಿಷಯವನ್ನು ತಿಳಿಸಿ ಅವರೆಲ್ಲರನ್ನು ಕರೆದುಕೊಂಡು ಬಂದ್ಬಿಡು. ನನ್ನದೊಂದು ಮಾತು ನಡೆಸಿಕೊಡುವೆ ಅಣ್ಣ. ಹೇಳು ಸಹೋದರ, ಹೇಳು. ಅದೇನೆಂದು ಹೇಳು. ಅತ್ತಿಗೆ ಕೊರಳಲ್ಲಿ ಅರಿಶಿಣ ಬೇರ ಮಾತ್ರವಿದೆ ಅಣ್ಣ. ಅಣ್ಣ, ಅತ್ತಿಗೆ ಕೊರಳಲ್ಲಿ ಮಾಂಗಲ್ಯ ಸರವನ್ನು ಇಲ್ಲ ಅಣ್ಣ. ಅದಕ್ಕಾಗಿ ಅತ್ತಿಗೆ ಕೊರಳಿಗೆ ನೀನು ಪುನಃ ಮಾಂಗಲ್ಯ ಕಟ್ಟಬೇಕು ಅಣ್ಣ, ಪುನಃ ಮಾಂಗಲ್ಯ ಕಟ್ಟಬೇಕು ಅಣ್ಣ. ಆಯ್ತು ಸಹೋದರ, ನೀನು ಹೇಳಿದ ಹಾಗೇ ಆಗಲಿ. ಆದರೆ ನಿಮ್ಮ ಅತ್ತಿಗೆ ಮಾಂಗಲ್ಯವನ್ನು ಮಾರಿ ಬಂದ ಹಣದಿಂದ ಕೆರೆಯ ಕಟ್ಟಡದ ಧನಾಸಹಾಯಕ್ಕೆಂದು ಕೊಟ್ಟಿದ್ದಾಳೆ. ಸಹೋದರ, ಈಗ ಆ ಮಾಂಗಲ್ಯ ಎಲ್ಲಿದೆಯಪ್ಪ? ಅಣ್ಣ, ಅತ್ತಿಗೆ ಮಾಂಗಲ್ಯ ಮಾರಿದರೆ ಏನಾಯ್ತು ಅಣ್ಣ? ನಾನು ಅದೇ ಮಾಂಗಲ್ಯವನ್ನು ಪುನಃ ತೆಗೆದುಕೊಂಡು ಬಂದಿದ್ದೇನೆ ಅಣ್ಣ. ಈ ಮಾಂಗಲ್ಯವನ್ನು ತೆಗೆದುಕೊಳ್ಳುವಣ್ಣ. ಈ ಮಾಂಗಲ್ಯವನ್ನು
ಅತ್ತಿಗೆ ಕೊರಳಿಗೆ ಕಟ್ಟುವಣ್ಣ ಈ ಮಾಂಗಲ್ಯವನ್ನು. ನೋಡಿದೀಯಾ ಜಾನಕಿ, ನೀನು ಮಾಂಗಲ್ಯ ಮಾರಿದ ಮಡದಿ ಎಂದು ಪ್ರಖ್ಯಾತಿ ಪಡೆದೆ. ಆದರೆ ನಿನ್ನ ಮೈದುನ ಅದೇ ಮಾಂಗಲ್ಯವನ್ನು ಮರಳಿ ತಂದಿದ್ದಾನೆ. ಹೌದ್ರಿ, ಮಾಂಗಲ್ಯ ಮಾರಿದ ಮಡದಿ ನಾನಾದರೂ ಮಾಂಗಲ್ಯ ತಂದ ನನ್ನ ಮೈದುನ ಆದ. ಸ್ವಾಮಿ, ನನ್ನ ಕೊರಳಿಗೆ ಈ ಮಾಂಗಲ್ಯವನ್ನು ಕಟ್ಟಿ ಸ್ವಾಮಿ, ಮಾಂಗಲ್ಯವನ್ನು ಕಟ್ಟಿ. ಆಯ್ತು ಜಾನಕಿ. ಜಾನಕಿ, ನೀನು ಬೇಗ ಮುತ್ತೈದರನ್ನು ಕರೆದುಕೊಂಡು ಊರ ಮುಂದಿನ ಆ ಜಾಗಕ್ಕೆ ಬಂದ್ಬಿಡು. ಶ್ರೀಕಾಂತ್, ನೀನು ಊರ ಪ್ರಮುಖರಿಗೆ, ಹಿರಿಯರಿಗೆ ಎಲ್ಲರಿಗೂ ಕರೆದುಕೊಂಡು ಬಂದ್ಬಿಡಪ್ಪ. ಆಯ್ತು ಅಣ್ಣ. ಊರ ಹಿರಿಯರಿಗೆ, ಗೆಳೆಯರ ಬಳಗಕ್ಕೆ ಹಾಗೂ ನಮ್ಮ ಸೊಸೈಟಿ ಅಧ್ಯಕ್ಷರಿಗೆ, ಸದಸ್ಯರಿಗೆ ಮತ್ತ ಪಂಚಾಯತಿ ಮಾಜಿ ಮೆಂಬರ್ಗಳಿಗೆ, ಮಾಜಿ ಅಧ್ಯಕ್ಷರಿಗೆ ಮತ್ತು ನಮ್ಮ ಇಸ್ಲಾಂ ಸಹಕಾರಗ ಎಲ್ಲರಿಗೂ ಹೇಳ್ತೀನಿ ಅಣ್ಣ. ಎಲ್ಲರನ್ನು ಕರೆದುಕೊಂಡು ಬರ್ತೀನಿ. ಬರೆಯೋ ಇಷ್ಟು ಎಲ್ಲರಿಗೂ ಹೇಳಿ ಕರೆದುಕೊಂಡು ಬಂದಿದ್ದೇನೆ ಅಣ್ಣ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಊರಿಗೆ ಬಂದಿದ್ದಾರೆ. ತುಂಬಾ ತುಂಬಾ ಧನ್ಯವಾದಗಳು. ಹಡಗಲಿ ಗ್ರಾಮದ ಮಹಾಜನತೆ, ಈ ಕಾರ್ಯಕ್ರಮದ ಉದ್ದೇಶ ಏನಂದ್ರೆ ತಮ್ಮೆಲ್ಲರಿಗೂ ನನ್ನ ಸರ್ಕಾರದ ವತಿಯಿಂದ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮಹಾಜನರೇ, ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನು ಅಂತಂದ್ರೆ ಹಡಗಲಿಯ ಗ್ರಾಮಕ್ಕೆ ಒಂದು ಕೆರೆಯನ್ನ ಕಟ್ಟಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಬಂದಿರುತ್ತೇವೆ. ಹೌದು ಸರ್. ಒಂದು ಗ್ರಾಮ ಉದ್ಧಾರ ಆಗ್ಬೇಕಾದ್ರೆ, ಪ್ರಗತಿಪರ ರೈತರು ದೇಶ ಉದ್ಧಾರ ಆಗ್ಬೇಕಾದ್ರೆ ಅಲ್ಲಿ ಸೈನಿಕರು ಬಹಳ ಮುಖ್ಯವಾಗಿರ್ತಾರೆ. ಅದಕ್ಕಾಗಿ ದಯವಿಟ್ಟು ದೇಶಕ್ಕೆ ಒಂದೇ ಗ್ರಾಮಕ್ಕೆ ಅನ್ನವನ್ನ ಕೊಡ್ತಕ್ಕಂಥ ರೈತನ ಬದುಕು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಈ ಪ್ರಗತಿಪರ ರೈತ ಅನ್ನುವಂತ ಹೆಸರಿಗೆ ಸಾರ್ಥಕ ಬದುಕನ್ನು ನೀಡಿರ್ತಕ್ಕಂಥ ರಮಾನಂದರು ಆದರ್ಶ ಪ್ರಗತಿಪರ ರೈತರೆಂದು ಅವರಿಗೆ ಪ್ರಶಸ್ತಿಯನ್ನು ನೀಡಲಾಗಿದೆ. ಜೊತೆಗೆ ಸರ್ಕಾರಕ್ಕೆ ರೈತರಿಂದ ದೇಣಿಗೆಯನ್ನ, ವಂತಿಗೆಯನ್ನ ಸಂಗ್ರಹಿಸಿ ಸರ್ಕಾರಕ್ಕೆ ತುಂಬಿದ್ದಾರೆ. ಅದಕ್ಕಾಗಿ ಆ ಪ್ರಗತಿಪರ ರೈತರಾಗಿರ್ತಕ್ಕಂಥ ರಮಾನಂದ ರೈತರಿಗೆ ನಾವು ಪ್ರಶಸ್ತಿಯನ್ನ ಕೊಟ್ಟು ಅವರಿಗೆ ಸನ್ಮಾನವನ್ನ ಮಾಡುತ್ತೇವೆ. ಸರ್ಕಾರ ಅವರ ಸತ್ಯತೆಯನ್ನು ಅಳವಡಿಸಿಕೊಂಡು ಸರ್ಕಾರದಿಂದ ಅವರಿಗೆ ಸನ್ಮಾನ ಆಗ್ತಾ ಇದೆ. ಜೊತೆಗೆ ರಮಾನಂದರೇ ಹೇಳಿ ಸಾಹೇಬ್ರೆ, ಬರುವ ಒಂದು ಸಚಿವ ಸಂಪುಟದಲ್ಲಿ ನಮ್ಮೆಲ್ಲ ಸಚಿವರನ್ನ, ನೀರಾವರಿ ಮಂತ್ರಿಗಳನ್ನ ಕೂಡಿಸಿಕೊಂಡು ಒಂದು ರೈತರ ಪರವಾಗಿ ವಿಶೇಷವಾದಂತಹ ಒಂದು ಬಜೆಟ್ ಅನ್ನ ಮಂಡಿಸಿ ಈ ಹಡಗಲಿ ಗ್ರಾಮಕ್ಕೆ ಒಂದು ಬಜೆಟ್ ಅನ್ನ ನೇಮಿಸಿ ಆ ಕೆರೆ ಕಟ್ಟುವ ಯೋಜನೆಗೆ ಉತ್ತಮವಾಗಿರ್ತಕ್ಕಂಥ ಬಜೆಟ್ ಅನ್ನು ನೀಡಲಾಗುತ್ತದೆ. ಅದಕ್ಕಾಗಿ ತಾವು ಒಳ್ಳೆಯ ರೈತರಾಗಿರೋದ್ರಿಂದ ಸರ್ಕಾರದ ವತಿಯಿಂದ ನನ್ನ ವೈಯಕ್ತಿಕವಾಗಿ ನಾನು ತಮ್ಮ ಮತ್ತು ತಮ್ಮ ಕುಟುಂಬದವರಾಗಿರ್ತಕ್ಕಂಥ ಧರ್ಮ ಪತ್ನಿಯಾದಂಥ ಜಾನಕಿಯವರನ್ನ ಸರ್ಕಾರದ ವತಿಯಿಂದ ಸನ್ಮಾನಿಸಲಾಗುತ್ತದೆ. ತಮ್ಮೆಲ್ಲರಿಗೂ ಧನ್ಯವಾದಗಳು.
ಹಲೋ 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 ಎಲ್ಲ ಹಾರ್ಮೋನಿಯಂ ಶಿಕ್ಷಕರಿಗೂ ಹಿನ್ನೆಲೆ ಗಾಯಕರಿಗೂ ಹಾಗೂ ಎಲ್ಲ ಮೈಕಿನ ಸಂಚನ ಮತ್ತು ಈ ಸಂಗೀತ ಬಳಗಕ್ಕೆ ನಮ್ಮ ಊರಿನ ವತಿಯಿಂದ, ನಮ್ಮ ಗ್ರಾಮದ ವತಿಯಿಂದ, ಎಲ್ಲ ಸದ್ಭಕ್ತರ ವತಿಯಿಂದ, ನಾಟಕ ಸಂಘದ ವತಿಯಿಂದ ತಮಗೆ ಹೆಚ್ಚು ಹೆಚ್ಚು ಆ ಒಂದು ಗಂಧರ್ವ ವಿದ್ಯೆ ಇನ್ನೂ ಆ ಸರಸ್ವತಿ ದಯಪಾಲಿಸಲಿ. ತಮ್ಮೆಲ್ಲರಿಗೂ ನಮಗೆ ಸಹಕಾರ ನೀಡತಕ್ಕಾಗಿ ಹಿನ್ನೆಲೆ ಗಾಯಕರು ಬಹಳ ಚಂದ ಆಗ್ತಿದೆ.